ನಿತ್ಯಾಯ ವಿಮುಕ್ತೈ ಎಂಬ ಉಕ್ತಿಯು ಯಾವುದು ನಮ್ಮನ್ನು ಸಕಲ ದುಃಖ ಬಂಧನಗಳಿಂದ ಬಿಡುಗಡೆಗೊಳಿಸಿ ಶಾಶ್ವತ ಆನಂದವನ್ನು ಶಾಂತಿಯನ್ನು ನೀಡಬಲ್ಲುದೋ ಅದೇ ನಿಜವಾದ ವಿದ್ಯೆ. ವಿದ್ಯಾರ್ಜನೆಯೇ ವಿದ್ಯಾರ್ಥಿ ಜೀವನದ ನಿಜವಾದ ಗುರಿ. ಕಳೆದ ಹಲವಾರು ವರ್ಷಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡುತ್ತಾ ಬಂದಿರುವ ನಮ್ಮ ಶಾಲೆಯ 2023-24ನೇ ಸಾಲಿನ ಪೋಷಕರ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವು ಸುಸೂತ್ರವಾಗಿ ನೆರವೇರಲು ಪ್ರಾರ್ಥನಾ ಗೀತೆಯೊಂದಿಗೆ ಭಗವಂತನ ಕೃಪಾಶೀರ್ವಾದಗಳನ್ನು ಬೇಡಿಕೊಳ್ಳೋಣ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು, ನೀನೋರ್ವನೇ ದೇವ ಲೋಕಪಾಲಕನು, ನೀನೊಡೆಯನು ದೇವ ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು, ನೀನೋರ್ವನೇ ದೇವ ಲೋಕಪಾಲಕನು. ನಿರ್ಣಾಯಕ ದಿನದ ನೀನುಡೆಯನಂದು ಜೀವಿಗಳಿಗೆಲ್ಲ ನೀಡುವೆ ನ್ಯಾಯವನ್ನು ಅಂದು. ನಿನ್ನನ್ನೇ ಪೂಜಿಪೆವು ನಾವೆಲ್ಲ ದೇವ, ನಿನ್ನೊಡನೆ ಬೇಡುವೆವು ನಾವೋ ದೇವ. ನೀನೊಡೆಯನು ದೇವ ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು, ನೀನೋರ್ವನೇ ದೇವ ಲೋಕಪಾಲಕನು. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರುವ ಪ್ರಭುವೇ. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರುವ ಪ್ರಭುವೇ. ಪಥೀಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ಆಲಿಸಿದವರು ನಡೆದ ಆ ಪಥದಿ. ನೀನೊಡೆಯನು ದೇವ ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು, ನೀನೋರ್ವನೇ ದೇವ ಲೋಕಪಾಲಕನು. ನೀನೊಡೆಯನು ದೇವ ನೀನು ಮಹಾಮಹಿಮನು, ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಪ್ರತಿದಿನ ಆರಂಭವಾಗುವುದು ಕೆಲವು ನಿರೀಕ್ಷೆಗಳೊಂದಿಗೆ, ಅದೇ ದಿನ ಅಂತ್ಯಗೊಳ್ಳುವುದು ಕೆಲವು ಅನುಭವಗಳೊಂದಿಗೆ. ಕೆಲವೊಂದು ಅಪೂರ್ವ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿರುವ ಈ ಸುದಿನದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತದ ನುಡಿಗಳೊಂದಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಮೊಹಮ್ಮದ್ ರಫೀಕ್ ಸರ್ ಅವರು ಉಪಸ್ಥಿತ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ಫಲ ವಿದ್ಯಾಸಂಸ್ಥೆ ವಿದ್ಯಾನಗರ ತಲಪಾಡಿ ಇದರ ವತಿಯಿಂದ 2023-24ನೇ ಸಾಲಿನ ಪೋಷಕರ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರವೆಂಬ ಅರ್ಥಪೂರ್ಣ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಫಲ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಹಾಜಿ ಯುಬಿ ಮೊಹಮ್ಮದ್ ಸರ್ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆ ರಾಡ್ರಿಗಸ್ ಟೀಚರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇದರ ಶಿಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಯುತ ಈಶ್ವರ್ HR ಸರ್ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಹಾಜಿ ಯುಬಿ ಮೊಹಮ್ಮದ್ ಸರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಅಬ್ದುಲ್ ರಹೂಫ್ SM ಅಧೀಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮಂಗಳೂರು ದಕ್ಷಿಣ ವಲಯ ಸರ್ ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಫಲ ವಿದ್ಯಾಸಂಸ್ಥೆಯ ಶ್ರೀಯುತ ಅರಬಿ ಕುಂಜಿ ಸರ್ ಇದ್ದಾರೆ, ಸೆಕ್ರೆಟರಿ ಫಲ ವಿದ್ಯಾಸಂಸ್ಥೆ ಸರ್ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಿಕ್ಷಕರಾದ ಭರತ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ.
ಕಾರ್ಯದರ್ಶಿಯಾಗಿರುವಂತಹ ಇಸ್ಮಾಯಿಲ್ ಸರ್ ತಲಪಾಡಿ ಸರ್ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಇವರಿಗೆ ನಮ್ಮ ವಿದ್ಯಾದಂತಹ ನವೀನ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಹೋದ್ಯೋಗಿ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಸರ್. ಇದೀಗ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯ ಅತಿಥಿಯಾದಂತಹ ಶ್ರೀಯುತ ಈಶ್ವರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ, ಇವರು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರೊಡಗೂಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಅತಿಥಿ ಗಣ್ಯರಿಗೆ ಧನ್ಯವಾದಗಳು. 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಯಲ್ಲಿ ನಡೆದ ಚಟುವಟಿಕೆಗಳು ಹಾಗೂ ಮಕ್ಕಳಿಗೆ ದೊರೆತ ಅನುಭವಗಳಿಗೆ ವಿಶೇಷ ಮಹತ್ವವಿದೆ. ಇದೀಗ ಶಾಲೆಯ ಸವಿಸ್ತಾರವಾದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲಿದ್ದಾರೆ ಕನ್ನಡ ಭಾಷಾ ಶಿಕ್ಷಕಿಯಾದ ಶ್ರೀಮತಿ ವನಿತಾ ಟೀಚರ್ ಅವರು. ಶುಭ ವಂದನೆಗಳು. ಫಲ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಿದ್ಯಾನಗರ ತಲಪಾಡಿ ಇದರ 2023-24ನೇ ಸಾಲಿನ ಶೈಕ್ಷಣಿಕ ಕಾರ್ಯಕ್ರಮಗಳ ಸಮಗ್ರ ನೋಟ. ದಿನಾಂಕ 31/5/2023ರಂದು ಶಾಲಾ ಪ್ರಾರಂಭೋತ್ಸವವನ್ನು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನು ನೀಡಿದರು ಹಾಗೂ ವಿಶೇಷ ಊಟದ ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿ ವಿತರಿಸಲಾಯಿತು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸರಕಾರದಿಂದ ದೊರೆಯುವ ಉಚಿತ ಪಠ್ಯಪುಸ್ತಕ, ಅಕ್ಷರ ದಾಸೋಹ, ಕ್ಷೀರಭಾಗ್ಯ ಇತ್ಯಾದಿ ಯೋಜನೆಗಳ ಸಮರ್ಪಕ ನಿರ್ವಹಣೆಯೊಂದಿಗೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ತಲಪಾಡಿ ಕ್ಲಸ್ಟರ್ನ CRP ಆಗಿರುವಂತಹ ಹರೀಶ್ ಕುಮಾರ್ BM ರವರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ವಿದ್ಯಾರ್ಥಿ ಜೀವನದಿಂದಲೇ ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಲು ಸಹಕರಿಸುವಂತೆ 2023-24ನೇ ಸಾಲಿನ ವಿದ್ಯಾರ್ಥಿ ಪರಿಷತ್ ಚುನಾವಣೆ ಸ್ಟೂಡೆಂಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನು ಜುಲೈ 15ರಂದು ನಡೆಸಲಾಯಿತು. ಇದರಲ್ಲಿ ತೋಟಗಾರಿಕೆ, ಶಿಸ್ತು, ಕ್ರೀಡೆ, ಶುಚಿತ್ವ, ಆರೋಗ್ಯ, ನೀರಾವರಿ ಇತ್ಯಾದಿ ಸಚಿವರನ್ನು ಆಯ್ಕೆ ಮಾಡಲಾಯಿತು. ಫಲ ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವವನ್ನು ವಿಶಿಷ್ಟಪೂರ್ಣವಾಗಿ ಆಚರಿಸಲಾಗುತ್ತಿದೆ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಶಾಲೆಯಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಇವುಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಲಾಯಿತು. ವಿದ್ಯಾರ್ಥಿಗಳಿಗೆ ಪ್ರಪಂಚದ ಆಗುಹೋಗುಗಳ ಬಗೆಗಿನ ವಿಚಾರಗಳನ್ನು ತಿಳಿಯಲು ನಿಯತಕಾಲಿಕೆಗಳಲ್ಲಿ ಪ್ರಖ್ಯಾತಿ ಪಡೆದ ವಿಜಯ ಕರ್ನಾಟಕ ಮಕ್ಕಳ ಸಂಚಿಕೆಯನ್ನು ಪ್ರತಿದಿನ ವಿತರಿಸುವ ವ್ಯವಸ್ಥೆ ಮಾಡಲಾಗಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಸಂದರ್ಭಗಳು ಅನೇಕ ಸಲ ಬರುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಪರೀಕ್ಷೆಗಳಿಗೆ ಪ್ರೋತ್ಸಾಹ ನೀಡಲು ನ್ಯಾಷನಲ್ ಮೆರಿಟ್ ಕಮ್ಮೀನ್ ಮುಂತಾದ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸಲು ಶಿಕ್ಷಕರು ವಿಶೇಷ ಗಮನ ವಹಿಸುತ್ತಿದ್ದಾರೆ. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ನಮ್ಮ ಈ ಶಾಲಾ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನು ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸಲಾಯಿತು. ವಿದ್ಯೆಯ ಪರಿಪೂರ್ಣ ಸಾಧನೆಗೆ ಗುರಿ ಮತ್ತು ಗುರುಗಳು ಅಗತ್ಯ. ಗುರಿಯ ಕಾಣಿಸಿ ದಾರಿ ತೋರಿಸಿ ಗುರಿ ತಲುಪಲು ಶಿಷ್ಯರ ಬೆನ್ನಗಾವಲಿನಲ್ಲಿ ನಿಂತು ಬರುವವರು ಗುರುಗಳು. ಅದರ ಫಲಶ್ರುತಿಯೇ ಉತ್ತಮ ಫಲಿತಾಂಶದ ಸಾಧನೆ. ಅದರಂತೆಯೇ ಕಳೆದ ಬಾರಿ 2022-23ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯ 10ನೇ ತರಗತಿಯಲ್ಲಿ 77% ಫಲಿತಾಂಶ ತರಲು ಸಹಕಾರವನ್ನು ಕೊಟ್ಟು ಮಾರ್ಗದರ್ಶನವನ್ನು ನೀಡಿರುವ ಶಿಕ್ಷಕ ವೃಂದದವರಿಗೂ ಸಹಕರಿಸಿದ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳಲು ಹೆಮ್ಮೆ ಅನಿಸುತ್ತದೆ. ನೀರು ನಮ್ಮ ಜೀವಜಲ.
ಅದರ ಸದುಪಯೋಗ ಮತ್ತು ನಮ್ಮ ಆರೋಗ್ಯ ರಕ್ಷಣಾ ಮಾರ್ಗಕ್ಕೆ ಪೂರಕವಾಗುವಂತೆ ವಾಟರ್ ಬೆಲ್ ಎಂಬ ಯೋಜನೆ ರೂಪುಗೊಂಡಿದ್ದು ಆರೋಗ್ಯ ಮತ್ತು ನೀರಿನ ಕಡೆಗೆ ಗಮನ ಹರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಸಿರಿವರ ಅಕ್ಷರ ಕೈತೋಟವನ್ನು ರಚಿಸಿದ್ದು ಈ ವರ್ಷದಲ್ಲಿಯೂ ತರಕಾರಿಗಳನ್ನು ಬೆಳೆಸುವ ಕಾರ್ಯವು ಮುಂದುವರಿಸುತ್ತಾ ಬಂದಿರುತ್ತೇವೆ. ಶಾಲೆಯ ಅಂದವನ್ನು ಹೆಚ್ಚಿಸಲು ಶಾಲೆಗೆ ಒಂದು ಸುಂದರ ಹೂದೋಟದ ಅಗತ್ಯವಿದ್ದು ಅದರಂತೆಯೇ ಶಾಲಾ ಮುಂದಿನ ಭಾಗದಲ್ಲಿ ಮಂದಾರ ಹೂದೋಟವನ್ನು ನಿರ್ಮಿಸಿರುತ್ತೇವೆ. ವಿದ್ಯಾರ್ಥಿಗಳಿಗೆ ಪ್ರಕೃತಿಯಲ್ಲಿ ದೊರೆಯುವ ಔಷಧೀಯ ಗಿಡಮೂಲಿಕೆಗಳನ್ನು ಪರಿಚಯಿಸಲು ಹಾಗೂ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆ ನೀಡಲು ಶಾಲೆಯ ಆವರಣದಲ್ಲಿ ಅಮೃತ ಔಷಧೀಯ ವನವನ್ನು ನಿರ್ಮಿಸಿರುತ್ತೇವೆ. 8ನೇ ತರಗತಿಗೆ ಹೊಸದಾಗಿ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಸಮವಸ್ತ್ರವನ್ನು ನೀಡಲಾಗಿದೆ. SLC ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಅನುಕೂಲವಾಗುವಂತೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ಅಷ್ಟೇ ಅಲ್ಲದೆ ಎಲ್ಲ ಸರ್ಕಾರಿ ರಜಾ ದಿನಗಳಲ್ಲಿಯೂ ಸಹ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸಹ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಶಿಕ್ಷಣ ಇಲಾಖೆಯಿಂದ ನಡೆಸಿಕೊಂಡು ಬಂದಿರುವ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ, ಆರೋಗ್ಯವಂತ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಎನ್ನುವಂತೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಕ್ರೀಡೆಗಳು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಈ ನಿಟ್ಟಿನಲ್ಲಿ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ಶೈಕ್ಷಣಿಕ ವರ್ಷದಲ್ಲಿಯೂ ನಮ್ಮ ಶಾಲೆಯ ನೇತೃತ್ವದಲ್ಲಿ ಉಳ್ಳಾಳ ವಲಯ ಮಟ್ಟದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತೇವೆ. ವಿದ್ಯಾರ್ಥಿಗಳಲ್ಲಿ ಪ್ರಾಪಂಚಿಕ ಜ್ಞಾನವನ್ನು ವೃದ್ಧಿಗೊಳಿಸುವುದಕ್ಕೋಸ್ಕರ ಪ್ರತಿ ವರ್ಷದಂತೆ ಈ ಶೈಕ್ಷಣಿಕ ವರ್ಷದಲ್ಲಿಯೂ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಕೊಚ್ಚಿ ಹಾಗೂ ವಿಸ್ಮಯ ಕಣ್ಣೂರು ಇಲ್ಲಿಗೆ ಹಮ್ಮಿಕೊಂಡಿದ್ದೆವು. ಈ ಶೈಕ್ಷಣಿಕ ವರ್ಷದಲ್ಲಿ ಇನ್ನು ಮುಂದೆಯೂ ಹಲವಾರು ಚಟುವಟಿಕೆಗಳನ್ನು ನಡೆಸಲು ಯೋಜನೆಗಳನ್ನು ರೂಪಿಸಿಕೊಂಡಿರುತ್ತೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಇನ್ನು ಮುಂದೆಯೂ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸುವ ಸೌಭಾಗ್ಯವನ್ನು ಆ ಭಗವಂತ ಕರುಣಿಸಲಿ ಎಂದು ಬೇಡುತ್ತಾ ನನ್ನ ವರದಿಯನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಕಳೆದ ಸಾಲಿನ SSLC ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭವು ನಡೆಯಲಿರುವುದು. ಸೂರ್ಯನು ಪ್ರತಿದಿನ ಪ್ರಕಾಶಿಸುವ ಹಾಗೆ ಪ್ರತಿ ವರ್ಷವೂ ತಮ್ಮ ಸಾಧನೆಗಳ ಮೂಲಕ ಶಾಲೆಯ ಕೀರ್ತಿಯನ್ನು ಉತ್ತುಂಗಕ್ಕೇರಿಸುತ್ತಾರೆ ನಮ್ಮ ಶಾಲೆಯ SSLC ವಿದ್ಯಾರ್ಥಿಗಳು. ಅವರನ್ನು ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯ. ಇದೀಗ ವೇದಿಕೆಯಲ್ಲಿ 2022-23ನೇ ಸಾಲಿನ SSLC ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ. ಕಳೆದ ಶೈಕ್ಷಣಿಕ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 625ರಲ್ಲಿ 605 ಅಂಕಗಳನ್ನು ಪಡೆದು ಎಲ್ಲ ವಿಷಯಗಳಲ್ಲೂ A+ ಶ್ರೇಣಿಯನ್ನು ಗಳಿಸಿ ಫಲಾ ವಿದ್ಯಾಸಂಸ್ಥೆಯ ಇತಿಹಾಸದಲ್ಲಿಯೇ ದಾಖಲೆಯನ್ನು ನಿರ್ಮಿಸಿದಂತಹ ನಮ್ಮ ಕನ್ನಡ ಮಾಧ್ಯಮದ ಹೆಮ್ಮೆಯ ವಿದ್ಯಾರ್ಥಿನಿ ಫಾತಿಮಾ ಇಶ್ಮಾ ಇದೀಗ ವೇದಿಕೆಗೆ ಆಗಮಿಸಿ ನಮ್ಮ ವಿದ್ಯಾಸಂಸ್ಥೆ ನೀಡುವಂತಹ ಗೌರವಾಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಶ್ರೀಯುತ ಈಶ್ವರ್ ಸರ್, ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ ಇವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ನೆರವೇರಿಸಬೇಕಾಗಿ ವಿನಂತಿ. ಫಾತಿಮಾ ಇಶ್ಮಾ ಪ್ರಥಮ ಭಾಷೆ ಕನ್ನಡದಲ್ಲಿ 125ರಲ್ಲಿ 125 ಅಂಕ A+, ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ 100ರಲ್ಲಿ 99 ಅಂಕ A+, ತೃತೀಯ ಭಾಷೆ ಹಿಂದಿಯಲ್ಲಿ 100ರಲ್ಲಿ 99 ಅಂಕ A+, ಗಣಿತದಲ್ಲಿ 94 ಅಂಕ A+, ವಿಜ್ಞಾನದಲ್ಲಿ 92 ಅಂಕ A+, ಸಮಾಜ ವಿಜ್ಞಾನದಲ್ಲಿ 96 ಅಂಕ A+ ಪಡೆದು ಒಟ್ಟು 96.80% ಫಲಿತಾಂಶವನ್ನು ಪಡೆದಿರುತ್ತಾರೆ. ಅಭಿನಂದಿಸಿದಂತಹ ಗಣ್ಯರಿಗೂ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಇಶ್ಮಾಳಿಗೂ ಧನ್ಯವಾದಗಳು. ಇದೀಗ ಫಾತಿಮಾ ಇಶ್ಮಾ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. Respected dignitaries on the dais, my dear teachers and my dear friends. In this glorious occasion, first of all, I would like to thank you for giving me this golden opportunity to stand before you. I feel very proud and blessed in this occasion. I have studied in Fala School for 3 years.
In this duration, the teachers have always been guided me to be a good person first and taught me the values of life. I wouldn't have been here without the support and guidance of my dear teachers. So I am very grateful to the school and to the teachers. Thank you so much for motivating me, and best of luck to my juniors for your future endeavors. Thank you. SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಗುವುದು. ಈ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ್ ಹಾಜಿ UB ಮೊಹಮ್ಮದ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಮೊದಲಿಗೆ ಆಯಿಷಾ ಫಾತಿಮತುಲ್ ಅಫ್ನಾಸ್ 507 ಅಂಕ ಪಡೆದು 92.6% ಫಲಿತಾಂಶದ ಜೊತೆಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ A+ ಶ್ರೇಣಿಯನ್ನು ಪಡೆದುಕೊಂಡಿದ್ದಾರೆ. ಆಯಿಷತುಲ್ ಫಲಿಶಾ 550 ಅಂಕ ಪಡೆದು 88 ಫಲಿತಾಂಶದ ಜೊತೆಗೆ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ A+. ಇವರ ಸಹೋದರಿಯಾದ ಫಾಹಿಮಾ ಇವರು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಫಾತಿಮಾ ರಿಲ್ಲಾ 535 ಅಂಕ ಪಡೆದು 85.6% ಫಲಿತಾಂಶದ ಜೊತೆಗೆ ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ A+ ಶ್ರೇಣಿ. ಈ ಗೌರವವನ್ನು ಆಯಿಷಾ ರಿಜಾ 10th ಸ್ಟ್ಯಾಂಡರ್ಡ್ ಇವರು ಸ್ವೀಕರಿಸಬೇಕಾಗಿ ವಿನಂತಿ. ಖದೀಜತ್ ಶಿಫಾನಾ 533 ಅಂಕಗಳನ್ನು ಪಡೆದು 85.2% ಫಲಿತಾಂಶ ಜೊತೆಗೆ ಕನ್ನಡದಲ್ಲಿ A+. ಈ ಗೌರವವನ್ನು ಫಾತಿಮಾ ಬಹರಾ 8th ಸ್ಟ್ಯಾಂಡರ್ಡ್ ಇವರು ಸ್ವೀಕರಿಸಬೇಕಾಗಿ ವಿನಂತಿ. ಅಭಿನಂದಿಸಿದಂತಹ ಅಧ್ಯಕ್ಷರಿಗೂ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮುಂದೆ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 500ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಗುವುದು. ಈ ಕಾರ್ಯಕ್ರಮವನ್ನು ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಅಧೀಕ್ಷಕರಾದಂತಹ SM ಅಬ್ದುಲ್ ರೌಫ್ ಸರ್ ಅವರು ನೆರವೇರಿಸಬೇಕಾಗಿ ವಿನಂತಿ. ಫಾತಿಮಾ ಹನ್ನಾ 523 ಅಂಕಗಳನ್ನು ಪಡೆದು 83.68% ಫಲಿತಾಂಶದ ಜೊತೆಗೆ ಕನ್ನಡ ಮತ್ತು ಹಿಂದಿಯಲ್ಲಿ A+. ಆಯಿಷತುಲ್ ಸಫ್ರೀನಾ 509 ಅಂಕಗಳನ್ನು ಪಡೆದು 81.44% ಫಲಿತಾಂಶದ ಜೊತೆಗೆ ಹಿಂದಿಯಲ್ಲಿ A+. ಜಜೀರಾ ಆಸ್ಯಮ ಮುಫೀದಾ 506 ಅಂಕಗಳನ್ನು ಗಳಿಸಿ 80.9% ಫಲಿತಾಂಶದ ಜೊತೆಗೆ ಇಂಗ್ಲಿಷ್ನಲ್ಲಿ A+. ಕೆ ಆಯಿಷತುಲ್ ಬುಷ್ರಾ 506 ಅಂಕಗಳನ್ನು ಪಡೆದು 80.9% ಫಲಿತಾಂಶದ ಜೊತೆಗೆ ಕನ್ನಡದಲ್ಲಿ A+. ಹಾಫಿಲಾ ನಫೀಸತುಲ್ ಸಾಜಿದಾ 505 ಅಂಕಗಳನ್ನು ಗಳಿಸಿ 80.8% ಫಲಿತಾಂಶದ ಜೊತೆಗೆ ಕನ್ನಡದಲ್ಲಿ A+. ಮುಂದೆ ಧನ್ಯವಾದಗಳು ಸರ್. ಮುಂದೆ ವೇದಿಕೆಯಲ್ಲಿ ವಿಷಯವಾರು A+ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರಾದ ಹಾಜಿ ಅರಬಿ ಕುನ್ನಿ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಮೊಹಮ್ಮದ್ ಫಲುಲ್ ರೆಹಮಾನ್ ಇಂಗ್ಲಿಷ್ನಲ್ಲಿ A+. ಮೊಹಮ್ಮದ್ ಮುಸ್ಕಿನ್ ಇಂಗ್ಲಿಷ್ನಲ್ಲಿ A+. ಹವ್ವಾ ಶಬ್ನೂರಾ ಇಂಗ್ಲಿಷ್ನಲ್ಲಿ A+. ಆಯಿಷತ್ ಮುನಾವರ ಇಂಗ್ಲಿಷ್ A+.
ನಫೀಸತ್ ಮಿಶ್ರಿಯಾ. ರಸ್ಯತ್ ಸಮನಾ ಕನ್ನಡ A+. ಆಯಿಷತ್ ಮುಫೀದಾ ಇಂಗ್ಲಿಷ್ ಹಿಂದಿ A+. ಇರ್ಫಾನಾ ಹಿಂದಿ A+. ಆಯಿಷಾ ರಮೀಜಾ ಹಿಂದಿ A+. ಸಮೀರಾ 9th ಸ್ಟ್ಯಾಂಡರ್ಡ್. ಧನ್ಯವಾದಗಳು ಸರ್. ಇದೀಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ಪ್ರತಿ ಬಾರಿಯೂ SSLC ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯುತ್ತಿದ್ದಾರೆ. ಕಳೆದ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಫಾತಿಮಾ ಇಶ್ಮಾ 125ರಲ್ಲಿ 125 ಅಂಕಗಳನ್ನು ಪಡೆಯುವಲ್ಲಿ ನಮ್ಮ ಕನ್ನಡ ಭಾಷಾ ಶಿಕ್ಷಕಿಯಾದ ವನಿತಾ ಟೀಚರ್ ಅವರ ಪ್ರೋತ್ಸಾಹವು ಕಾರಣವಾಗಿ ಈ ನಿಟ್ಟಿನಲ್ಲಿ ಇದೀಗ ಕನ್ನಡ ಭಾಷಾ ಶಿಕ್ಷಕಿಯಾದ ಶ್ರೀಮತಿ ವನಿತಾ ಟೀಚರ್ ಅವರನ್ನು ವೇದಿಕೆಯಲ್ಲಿ ಅಭಿನಂದಿಸಲಾಗುವುದು. ಈ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾಸಂಸ್ಥೆಯ ಜೊತೆ ಕಾರ್ಯದರ್ಶಿಯು ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಂತಹ ಇಸ್ಮಾಯಿಲ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಮುಂದೆ PM ಪೋಷಣ್ ಅಕ್ಷರ ದಾಸೋಹ ಮಧ್ಯಾಹ್ನದ ಉಪಹಾರ ಯೋಜನೆ ವಿಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವ ಹಾಗೂ ವಿದ್ಯಾರ್ಥಿಗಳಿಗೆ ಶುಚಿ ರುಚಿಯಾದ ಮಧ್ಯಾಹ್ನದ ಭೋಜನವನ್ನು ನೀಡುತ್ತಿರುವ ನಮ್ಮ ವಿದ್ಯಾಸಂಸ್ಥೆಯ ಅಡುಗೆ ಸಿಬ್ಬಂದಿಯವರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸಲಾಗುವುದು. ಇದನ್ನು ನಮ್ಮ ವಿದ್ಯಾಸಂಸ್ಥೆಯ ಜೊತೆ ಕಾರ್ಯದರ್ಶಿಯು ಹಾಗೂ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಸರ್ ಅವರು ನೆರವೇರಿಸಬೇಕಾಗಿ ವಿನಂತಿ. ಶ್ರೀಮತಿ ಶರ್ಮಿಳಾ KP ಮುಖ್ಯ ಅಡುಗೆಯವರು, ಶ್ರೀಮತಿ ಸುನೀತಾ ಸಹಾಯಕ ಅಡುಗೆಯವರು, ಶ್ರೀಮತಿ ಗೀತಾ ಸಹಾಯಕ ಅಡುಗೆಯವರು. ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ ಬೆಳಗೋನೆಸರು. ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ ಇಂದು ಪ್ರಸ್ತುತ ವರ್ಷದಲ್ಲಿ ಶಾಲೆಯಲ್ಲಿ ಜರುಗಿದಂತಹ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಹಾಗೂ ಕಲಿಕೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲ ಹಂತದ ಬಹುಮಾನಗಳನ್ನು ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಈಶ್ವರ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಫಾತಿಮತ್ ಮುನೀಶಾ 9ನೇ ತರಗತಿ 2022-23ನೇ ಸಾಲಿನಲ್ಲಿ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. FA1, FA2, FA3, SA1 ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನ. 2023-24ನೇ ಸಾಲಿನ CWSL ವಿದ್ಯಾರ್ಥಿಗಳ ಸಹಾಯಕ ವಿದ್ಯಾರ್ಥಿ ಹಾಗೂ ಪ್ರಥಮ ಸ್ಥಾನ. ಅತ್ಯುತ್ತಮ ಭಾಷಣಗಾರ್ತಿ ಪ್ರತಿಭಾ ಕಾರಂಜಿಯ ಹಿಂದಿ ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಹಾಗೂ ನಮ್ಮ ಶಾಲೆಯ ಜವಾಬ್ದಾರಿಯುತ ಸ್ವಚ್ಛತಾ ಸಚಿವರು ನಿರಂತರ ಹಾಜರಾತಿ. 22-23ನೇ ಸಾಲಿನ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿ, ಜೊತೆಗೆ A+ ಶ್ರೇಣಿ ಹಾಗೂ ಗೋಲ್ಡನ್ ಸ್ಟಾರ್ನಲ್ಲಿ A+ ಗ್ರೇಡ್, ಸ್ಕೂಲ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಸುನೀತಾ. ಇಪ್ಪತ್ತೆರಡು 23ನೇ ಸಾಲಿನ CWSN ವಿದ್ಯಾರ್ಥಿಗಳಿಗೆ ಸಹಕರಿಸಿದ ವಿದ್ಯಾರ್ಥಿನಿ. FA2 ಪ್ರಥಮ ಸ್ಥಾನ, FA3 SA1 ದ್ವಿತೀಯ ಸ್ಥಾನ, FA4 ದ್ವಿತೀಯ ಸ್ಥಾನ. ನಿರಂತರ ಹಾಜರಾತಿ. 2022-23ನೇ ಸಾಲಿನಲ್ಲಿ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಕಾಫಿ ಕಲೆಕ್ಟರ್ ಶಾಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ, ಗೋಲ್ಡನ್ ಸ್ಟಾರ್ B ಗ್ರೇಡ್.
ಅಫೀಫಾ 10ನೇ ತರಗತಿ 2022-23ನೇ ಸಾಲಿನ CWSN ವಿದ್ಯಾರ್ಥಿಗಳಿಗೆ ಸಹಕರಿಸಿದವರು ಬಿ ಗ್ರೇಡ್, FA1 ಪ್ರಥಮ ಸ್ಥಾನ, FA2 ದ್ವಿತೀಯ ಸ್ಥಾನ, FA3, SA1, FA4 ಪ್ರಥಮ ಸ್ಥಾನ. ದಸರಾ ರಜೆಯ ಅವಧಿಯಲ್ಲಿ ವಿಶೇಷ ತರಗತಿ ನಿರಂತರ ಹಾಜರಾತಿ, ಶಾಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್. 22-23ನೇ ಸಾಲಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ಆಯಿಷಾ ಅಫ್ರಾ 10ನೇ ತರಗತಿ ನಾಯಕಿ 2022-23ನೇ ಸಾಲಿನ CWSN ವಿದ್ಯಾರ್ಥಿಗಳಿಗೆ ಸಹಕರಿಸಿದಂತ ವಿದ್ಯಾರ್ಥಿನಿ. FA2 ದ್ವಿತೀಯ ಸ್ಥಾನ, FA3, SA1 ತೃತೀಯ ಸ್ಥಾನ, FA4 ತೃತೀಯ ಸ್ಥಾನ. 22-23ನೇ ಸಾಲಿನ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ, ಶಾಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ತೃತೀಯ ಸ್ಥಾನ. ನಜೀಮಾ 8ನೇ ತರಗತಿ ನಾಯಕಿ 23-24ನೇ ಸಾಲಿನ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ. FA1, FA3 ಪ್ರಥಮ ಸ್ಥಾನ, SA1, FA4 ಪ್ರಥಮ ಸ್ಥಾನ, ಗೋಲ್ಡನ್ ಸ್ಟಾರ್ ಡಿ ಗ್ರೇಡ್, ಬೆಸ್ಟ್ ಸ್ಟೂಡೆಂಟ್. ಸಾಯಿರಾ 9ನೇ ತರಗತಿ 2022-23ನೇ ಸಾಲಿನಲ್ಲಿ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ. ಕಾಫಿ ಕಲೆಕ್ಟರ್ FA1, FA2 ಪ್ರಥಮ ಸ್ಥಾನ, SA1 ದ್ವಿತೀಯ ಸ್ಥಾನ. 2022-23ನೇ ಸಾಲಿನ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಬಿ ಗ್ರೇಡ್. ಸ್ಕೂಲ್ ಲೆವೆಲ್ ಪ್ರಿಪರೇಟರಿಯಲ್ಲಿ ದ್ವಿತೀಯ ಸ್ಥಾನ, ಗೋಲ್ಡನ್ ಸ್ಟಾರ್ F ಗ್ರೇಡ್. FA4 ತೃತೀಯ ಸ್ಥಾನ. ಫಾತಿಮಾ ಶಹೀರಾ 8ನೇ ತರಗತಿ 2023-24ನೇ ಸಾಲಿನ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ. FA1, FA2 ತೃತೀಯ ಸ್ಥಾನ, FA3, FA4 ದ್ವಿತೀಯ ಸ್ಥಾನ, ಬೆಸ್ಟ್ ಸ್ಟೂಡೆಂಟ್, ಗೋಲ್ಡನ್ ಸ್ಟಾರ್ ಡಿ ಗ್ರೇಡ್. ಫಾತಿಮತ್ತುಲ್ ಹಸೀಬಾ 8ನೇ ತರಗತಿ FA1, FA2 ದ್ವಿತೀಯ ಸ್ಥಾನ, FA4 ಪ್ರಥಮ ಸ್ಥಾನ, ವಿಶೇಷ ದಾಖಲಾತಿ, ಗೋಲ್ಡನ್ ಸ್ಟಾರ್ ಡಿ ಗ್ರೇಡ್, ಬೆಸ್ಟ್ ಸ್ಟೂಡೆಂಟ್. ಫಾತಿಮತ್ತುಲ್ ರಾಬಿಯಾ 10ನೇ ತರಗತಿ 2022-23ನೇ ಸಾಲಿನಲ್ಲಿ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ, ನಿರಂತರ ಹಾಜರಾತಿ, FA3 ದ್ವಿತೀಯ ಸ್ಥಾನ, ಸ್ಕೂಲ್ ಲೆವೆಲ್ ಪ್ರಿಪರೇಟರಿ ತೃತೀಯ ಸ್ಥಾನ. ದಸರಾ ಅವಧಿಯಲ್ಲಿ ವಿಶೇಷ ತರಗತಿ, ನಿರಂತರ ದಾಖಲಾತಿ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್. ರಮ್ಲತ್ ಬೇಗಂ 10ನೇ ತರಗತಿ 2022-23ನೇ ಸಾಲಿನಲ್ಲಿ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ, ಕಾಫಿ ಕಲೆಕ್ಟರ್, ಅತ್ಯುತ್ತಮ ಭಾಷಣಗಾರರು, FA2 ತೃತೀಯ ಸ್ಥಾನ. ದಸರಾ ಅವಧಿಯಲ್ಲಿ ವಿಶೇಷ ತರಗತಿ, ನಿರಂತರ ಹಾಜರಾತಿ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್. ಫಾತಿಮಾ ಸುಹಾನ 9ನೇ ತರಗತಿ ನಾಯಕಿ, FA1 ಪ್ರಥಮ ಸ್ಥಾನ, SA2 ತೃತೀಯ ಸ್ಥಾನ. 2023-24ನೇ ಸಾಲಿನ CWSN ಸಹಾಯಕ ವಿದ್ಯಾರ್ಥಿ ಪ್ರಥಮ ಸ್ಥಾನ. 2022-23ನೇ ಸಾಲಿನ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿ ಸಿ ಗ್ರೇಡ್. 2022-23ನೇ ಸಾಲಿನ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ, ಸ್ಕೂಲ್ ಲೆವೆಲ್ ಪ್ರಿಪರೇಟರಿ ತೃತೀಯ ಸ್ಥಾನ, ಗೋಲ್ಡನ್ ಸ್ಟಾರ್ ಸಿ ಗ್ರೇಡ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರಾದ ಹಾಜಿ ಅರಬಿಗುನ್ನಿ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಫಾತಿಮತ್ ಸಹಲಾ 9ನೇ ತರಗತಿ ನಿರಂತರ ಹಾಜರಾತಿ, FA1, FA3 ತೃತೀಯ ಸ್ಥಾನ. 2023-24ನೇ ಸಾಲಿನ CWSN ಸಹಾಯಕ ವಿದ್ಯಾರ್ಥಿನಿ, ಚತುರ್ಥ ಸ್ಥಾನ. 22-23ನೇ ಸಾಲಿನ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದಂತ ವಿದ್ಯಾರ್ಥಿನಿ, ಗೋಲ್ಡನ್ ಸ್ಟಾರ್ ಇ ಗ್ರೇಡ್. ಖದೀಜತ್ ಹಸೀಬಾ 8ನೇ ತರಗತಿ 23-24ನೇ ಸಾಲಿನ ಕಲಿಕೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ, FA1, FA2 ತೃತೀಯ ಸ್ಥಾನ, FA3, FA4 ದ್ವಿತೀಯ ಸ್ಥಾನ, ಗೋಲ್ಡನ್ ಸ್ಟಾರ್ ಡಿ ಗ್ರೇಡ್, ಬೆಸ್ಟ್ ಸ್ಟೂಡೆಂಟ್. ಫಾತಿಮತ್ ಹಾಫಿಲಾ 10ನೇ ತರಗತಿ 22-23ನೇ ಸಾಲಿನ CWSN ವಿದ್ಯಾರ್ಥಿಗಳಿಗೆ ಸಹಕರಿಸಿದಂತ ವಿದ್ಯಾರ್ಥಿನಿ, FA1 ದ್ವಿತೀಯ ಸ್ಥಾನ, ನಿರಂತರ ಹಾಜರಾತಿ, ದಸರಾ ರಜಾ ಅವಧಿಯಲ್ಲಿ ವಿಶೇಷ ತರಗತಿಯಲ್ಲಿ ನಿರಂತರ ಹಾಜರಾತಿ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್.
ಮೊಹಮ್ಮದ್ ಮುನಾವರ್ ಕೆಪಿ 10th ಸ್ಟ್ಯಾಂಡರ್ಡ್ ತರಗತಿ ನಾಯಕ, FA1 ತೃತೀಯ ಸ್ಥಾನ, ಸ್ಕೂಲ್ ಲೆವೆಲ್ ಪ್ರಿಪರೇಟರಿ ಪ್ರಥಮ ಸ್ಥಾನ, ದಸರಾ ರಜಾ ಅವಧಿಯಲ್ಲಿ ವಿಶೇಷ ತರಗತಿ, ನಿರಂತರ ಹಾಜರಾತಿ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್, ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದಿಸ್ ಇಯರ್. ಅಬ್ದುಲ್ ರಹಮಾನ್ ಹಾದಿಲ್ KM 8ನೇ ತರಗತಿ ನಾಯಕ, ವಿಶೇಷ ದಾಖಲಾತಿ ಪಡೆದ ವಿದ್ಯಾರ್ಥಿ, ಸಿರಿವರ ಶಾಲಾ ಅಕ್ಷರ ಕೈತೋಟದಲ್ಲಿ ಪ್ರಾಮಾಣಿಕವಾಗಿ ಸೇವೆ, ಗೋಲ್ಡನ್ ಸ್ಟಾರ್ F ಗ್ರೇಡ್, ಬೆಸ್ಟ್ ಸ್ಟೂಡೆಂಟ್. ಫಾತಿಮಾ ಜಜೀರಾ 10th ಸ್ಟ್ಯಾಂಡರ್ಡ್ ಬಾಲಕಿಯರ ನಮಾಜ್ ಕೊಠಡಿಯ ಉಸ್ತುವಾರಿ, ದಸರಾ ಅವಧಿಯಲ್ಲಿ ವಿಶೇಷ ತರಗತಿ, ನಿರಂತರ ಹಾಜರಾತಿ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್. ಮೊಹಮ್ಮದ್ ಇಮ್ರಾನ್ 10th ಸ್ಟ್ಯಾಂಡರ್ಡ್ ಕಾಪಿ ಕಲೆಕ್ಟರ್, FA1 ಪ್ರಥಮ ಸ್ಥಾನ, ದಸರಾ ರಜಾ ಅವಧಿಯ ವಿಶೇಷ ತರಗತಿ, ನಿರಂತರ ಹಾಜರಾತಿ, ಶಾಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆ ದ್ವಿತೀಯ ಸ್ಥಾನ. ಫಾತಿಮತ್ ನಾಫಿಯಾ 9ನೇ ತರಗತಿ, ನಿರಂತರ ಹಾಜರಾತಿ, FA4 ತೃತೀಯ ಸ್ಥಾನ, ಜವಾಬ್ದಾರಿಯುತ ಆರೋಗ್ಯ ಸಚಿವೆ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್. ಮರಿಯಮ್ಮ ರಿಫಾನ 9ನೇ ತರಗತಿ, FA2 ತೃತೀಯ ಸ್ಥಾನ, FA4 ಪ್ರಥಮ ಸ್ಥಾನ, ವಿಶೇಷ ದಾಖಲಾತಿ ಪಡೆದ ವಿದ್ಯಾರ್ಥಿನಿ, ಗೋಲ್ಡನ್ ಸ್ಟಾರ್ ಡಿ ಗ್ರೇಡ್. ಮಸೂದ್ 8ನೇ ತರಗತಿ, ವಿಶೇಷ ದಾಖಲಾತಿ ಪಡೆದಂತ ವಿದ್ಯಾರ್ಥಿ, ಧಾರ್ಮಿಕ್ ಅರಬಿಕ್ ಪಠಣ ದ್ವಿತೀಯ ಸ್ಥಾನ, ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಶಿಸ್ತು ಪಾಲನೆ, ಗೋಲ್ಡನ್ ಸ್ಟಾರ್ ಜಿ ಗ್ರೇಡ್. ಫಾತಿಮತ್ ಆಶಿಫಾ 9ನೇ ತರಗತಿ, FA1 FA4 ದ್ವಿತೀಯ ಸ್ಥಾನ, ಅಮೃತವನದಲ್ಲಿ ಸೇವೆ ಸಲ್ಲಿಸಿದಂತಹ ವಿದ್ಯಾರ್ಥಿ, ಗೋಲ್ಡನ್ ಸ್ಟಾರ್ F ಗ್ರೇಡ್. ಮೊಹಮ್ಮದ್ ಸಿಹಾಮ್ 8ನೇ ತರಗತಿ ನಾಯಕ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್, ವಿಶೇಷ ದಾಖಲಾತಿ ಪಡೆದ ವಿದ್ಯಾರ್ಥಿ, ಶಿಸ್ತು ಪಾಲನೆ. ಫಾತಿಮಾ ಸಲ್ವಾನ 8ನೇ ತರಗತಿ ನಾಯಕಿ, ವಿಶೇಷ ದಾಖಲಾತಿ ಪಡೆದ ವಿದ್ಯಾರ್ಥಿನಿ, ಗೋಲ್ಡನ್ ಸ್ಟಾರ್ ಎ ಗ್ರೇಡ್, ಶಿಸ್ತು ಪಾಲನೆ. ಮೊಹಮ್ಮದ್ ಸವಾಲ್. ಮೂರು ಬಹುಮಾನಗಳನ್ನು ಪಡೆಯುವ ವಿದ್ಯಾರ್ಥಿಗಳು 10ನೇ ತರಗತಿ, ಫಾತಿಮತ್ ನಿದಾ, ಇಸ್ಮಾಯಿಲ್ ಐಮಾನ್,
ಖದೀಜಾ ಅಲ್ಫಾ, ನಫೀಸಾ ಅಜಾ, ಫಾತಿಮಾ ಶಜಾ, ಫಾತಿಮಾ ಶಜಾ, ಖದೀಜಾ ಇಶಾನಾ, ಹಾಜರಾ ಮೌಶಿಕಾ, ಫಾತಿಮಾ ರಿಜಾ, ಅಫೀಜಾ, ಸುಹಾನಾ, ಸುಹೈಲಾ, ಮರಿಯಮ್ಮ ಸಾಬಿಯಾ, ಅನ್ಶಿಫಾ ರಿಫಾ, ಮೊಹಮ್ಮದ್ ಉನೈಸ್, ಮೊಯ್ದೀನ್ ಇನ್ಸಾಫ್, ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ಇಸ್ಮಾಯಿಲ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಫಾತಿಮತ್ ಸನೋಫಾ, ಫಾತಿಮತ್ ಹಸೀನಾ, ಸಲ್ಮಾನ್ ಫಾರಿಶ್, ಮೊಹಮ್ಮದ್ ಸಮೀರ್, ಅಬ್ದುಲ್ ಜಕರಿಯಾ, ಮೊಹಮ್ಮದ್ ಸುಹೈಲ್, ಮರಿಯಮ್ಮ ಅಲೀಫಾ, ಫಾತಿಮಾ ಶಿಫಾನಾ, ಐಶತ್ ನಸ್ರೀನಾ, ಆಯಿಷಾ
ಸರ್. ಮುಂದಿನ ಬಹುಮಾನಗಳನ್ನು ಮೊಹಮ್ಮದ್ ರಫೀಕ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಒಂದು ಬಹುಮಾನ ಪಡೆದಂತಹ 10ನೇ ತರಗತಿಯ ವಿದ್ಯಾರ್ಥಿಗಳು ಜಲೈಕಾ ಅಲಿಜಾ, ಫಾತಿಮತ್ ಸಾನಿಫಾ, ಫಾತಿಮತ್ ಶಿಫಾನಾ, ಆಯಿಷಾ ನುಸೈದಾ, ಸಫಿಯತ್ ಫಾಜಿಲಾ, ಫಾತಿಮತ್ ಜಮ್ಶೀನಾ, ಮೊಹಮ್ಮದ್ ಅಮೀನ್, ಮೊಹಮ್ಮದ್ ಮುಜಾಮಿಲ್, ಅಹಮದ್ ಫಜಲ್, ಮೊಹಮ್ಮದ್ ಅಫಿಯತ್, ಮೊಹಮ್ಮದ್ ಆಶಿಕ್, ಮೊಹಮ್ಮದ್ ಸಾಬಿತ್, ಶೇಖ್ ಮೊಹಮ್ಮದ್ ಅಲ್ಫಾಸ್, ಅಲ್ ಅಮೀನ್, ಮೊಹಮ್ಮದ್ ಸಲ್ಮಾನುಲ್ ಫಾರಿಸ್, ಮೊಹಮ್ಮದ್ ಅಫಾಮ್, ಫರ್ಜಾನಾ, ಫರ್ಜಾನಾ, ನಫೀಸತ್ ಅಫೀಫಾ, ಆಯಿಷತ್ ಸುಹಾನಾ, ಅಸೂರಾ, ಅಬೂಬಕರ್ ಶಾಜಿಲ್, ಮೊಹಮ್ಮದ್ ಇಬ್ರಾಹಿಂ ಮಿದ್ಲಾಜ್, ಮಿಶ್ರಿಯಾ, ನಫೀಸತ್ತುಲ್ ಮಿಶ್ರಿಯಾ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಕಾರ್ಯದರ್ಶಿಯವರಾದ ಹಾಜಿ ಅರಬಿ ಕುಂಜಿ ಸರ್ ಅವರು ನೀಡಬೇಕಾಗಿ ವಿನಂತಿ. ಕನ್ಸೋಲೇಷನ್ ಪ್ರೈಸಸ್: ಅಬ್ದುಲ್ ಅನಸ್ 8ನೇ ತರಗತಿ, ಇಸ್ಮಾಯಿಲ್ ರಾಹಿದ್ 8ನೇ ತರಗತಿ, ಮೊಹಮ್ಮದ್ ಇಜಾನ್ ಹುಸೇನ್ 8ನೇ ತರಗತಿ, ಮಶ್ರೀಫಾ 8ನೇ ತರಗತಿ, ಸಾಜಿದಾ 8ನೇ ತರಗತಿ, ಅಬೂಬಕರ್ ಸಿದ್ದಿಕ್ ಆಸಿಲ್ 9th ಸ್ಟ್ಯಾಂಡರ್ಡ್, ಆಯಿಷಾ ಸಲ್ವಾನಾ 9th ಸ್ಟ್ಯಾಂಡರ್ಡ್, ಫಾತಿಮತ್ ಜಮೀರಾ 9th, ज़ैनबा सुहैना 9th, आयशा सलवाना 9th, ज़मीरा, सुहैना, आयशत नाफिया, एसेट मोहम्मद सफवान 10th स्टैंडर्ड,
Aishat Nafia 9th standard, SH Muhammad Safwan 10, Muhammad Junaid 10. ಧನ್ಯವಾದಗಳು ಸರ್. ಇದೀಗ ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ವಿತರಣೆ ಮಾಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಈಗ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಶ್ರೀಯುತ ಈಶ್ವರ್ ಸರ್ ಅವರು ಇಂದಿನ ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕಾಗಿ ವಿನಂತಿ. ಈ ಕಡೆ ಕೊಡಬೇಕು ನನಗೆ. ಓಕೆ, ಎಲ್ಲರಿಗೂ ಬೆಳಗಿನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಫಲಹ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಿದ್ಯಾನಗರ ತಲಪಾಡಿ ವಿದ್ಯಾಸಂಸ್ಥೆಯಲ್ಲಿ ಪೋಷಕರ ಸಭೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಬ್ಬದ ಸಡಗರದ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು UB ಮೊಹಮ್ಮದ್ ಸರ್ ಅವರು, ನಮ್ಮ ನೆಚ್ಚಿನ ಮುಖ್ಯ ಶಿಕ್ಷಕರಾದಂತಹ ಮೊಹಮ್ಮದ್ ರಫೀಕ್ ಸರ್ ಅವರು, ನನ್ನ ನೆಚ್ಚಿನ ಎಲ್ಲ ಶಿಕ್ಷಕ ವೃಂದದವರಿಗೂ, ಬೋಧಕೇತರ ವೃಂದದವರಿಗೂ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳು. ಚೆನ್ನಾಗಿ ಮಾಡಿದ್ದೀರಾ, ವೆರಿ ಗುಡ್. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಾ, ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ತಮಗೆ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ಅಭಿನಂದನೆಗಳು. ವೇದಿಕೆಯಲ್ಲಿ ನಮ್ಮ ಹಿರಿಯವರು, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಹಾಜಿ UB ಮೊಹಮ್ಮದ್ ಸರ್ ಅವರು ಇದ್ದಾರೆ ವೇದಿಕೆಯಲ್ಲಿ. ಜೊತೆಗೆ ನಮ್ಮ ಕಚೇರಿಯ ಸೂಪರ್ಡೆಂಟ್ ಆದಂತಹ ಅಬ್ದುಲ್ ರೌಫ್ ಸರ್ ಇದ್ದಾರೆ, ಅರಬಿ ಕುಜ್ನಿ ಸರ್ ಅವರಿದ್ದಾರೆ, ಇಸ್ಮಾಯಿಲ್ ಸರ್ ಇದ್ದಾರೆ, ಮತ್ತು ನಮ್ಮ ಮೊಹಮ್ಮದ್ ರಫೀಕ್ ಸರ್ ಇದ್ದಾರೆ. ನೆಚ್ಚಿನ ಶಿಕ್ಷಕ ಬಂಧುಗಳು, ನನ್ನ ನೆಚ್ಚಿನ ಎಲ್ಲ ಮಕ್ಕಳ ಪೋಷಕರು ಬಂದಿದ್ದಾರೆ, ತಂದೆ ತಾಯಿಯಂದರು, ಪೋಷಕರು, ಜೊತೆಗೆ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರುಗಳು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಈ ಸಂಸ್ಥೆಗೆ ಬರಲಿಕ್ಕೆ ನಮಗೆ ಏನೋ ಒಂಥರ ಸಂತೋಷ. ಬರೋಕ್ಕಾಗೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಒಳ್ಳೆಯ ಮುಖ್ಯ ಶಿಕ್ಷಕರು ನಿಮ್ಮ ಸಂಸ್ಥೆಯಲ್ಲಿದ್ದಾರೆ. ಅವರು ಕರೆಯ ರೀತಿಗೆ ನಾವು ಬರೋಕ್ಕಾಗಲ್ಲ ರಫೀಕ್ ಸರ್ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟು ಆತ್ಮೀಯತೆಯಿಂದ ನಮ್ಮನ್ನು ಬರಲೇಬೇಕು ಅಂತ ಹೇಳಿದಾಗ ನಮ್ಮ ಮನಸ್ಸು ಕೂಡ ಒಪ್ಪೋದಿಲ್ಲ. ಹೋಗಲೇಬೇಕು, ನಮ್ಮ ರಫೀಕ್ ಸರ್ ಕರೀತಿದ್ದಾರೆ, ಹೋಗಲೇಬೇಕು ಎಂಬುವಂಥ ಒಂದು ಮನಸ್ಸು ನಮಗೆ ಬರ್ತದೆ. ಮತ್ತು ಇಲ್ಲಿ ನಮ್ಮ ಶಿಕ್ಷಕ ವೃಂದದವರು ಅಷ್ಟೇ ನಮ್ಮನ್ನು ಆತ್ಮೀಯವಾಗಿ ಕಾಣ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಸರ್ ನೀವು ಬರಲೇಬೇಕು ಸರ್, ನಮ್ಮ ಕನ್ನಡ ಮಾಧ್ಯಮ ಮಕ್ಕಳಿಗೆ ನೀವು ಬಂದು ಒಂದೆರಡು ಮಾತನಾಡಬೇಕು ಸರ್, ಸಲಹೆ ಸೂಚನೆಗಳನ್ನು ನೀಡಬೇಕು ಸರ್ ಅಂತ ಹೇಳ್ತಾರೆ. ಹಾಗಾಗಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಭಾಗವಹಿಸಲಿಕ್ಕೆ. ನೆಚ್ಚಿನ ಪೋಷಕರೇ, ನಮ್ಮ ಮಕ್ಕಳುಗಳು ಎಲ್ಲ ಬಹುಮಾನವನ್ನು ತೆಗೆದುಕೊಂಡ್ರು. ಅದರಲ್ಲೂ ಒಂದು ವಿಶೇಷತೆ ಏನಪ್ಪ ಅಂದರೆ, ಕಳೆದ ಸಾಲಿನ ಫಲಿತಾಂಶದಲ್ಲಿ ನಮ್ಮ ಫಲಹ ವಿದ್ಯಾಸಂಸ್ಥೆ ಸ್ಥಾಪನೆಗೊಂಡು 30 ವರ್ಷಗಳು ಕಳೆದಿದೆ. ನಮ್ಮ ಫಾತಿಮಾ ಇಶ್ಮಾ ವಿದ್ಯಾರ್ಥಿನಿ 605 ಅಂಕಗಳನ್ನು ಪಡೆದು ಇತಿಹಾಸ ದಾಖಲೆ, 30 ವರ್ಷದಿಂದ ಯಾರೂ ಮಾಡದೇ ಇರುವಂಥ ದಾಖಲೆಯನ್ನು ನಮ್ಮ ಮಗು ಮಾಡಿದೆ. ಮತ್ತು ಕೇಳಿದ್ದೀನಿ, ಏನು ಮಾಡ್ತೀಯಪ್ಪ ಮುಂದೆ ಅಂತ ಹೇಳಿದಾಗ, ಸರ್ ನಾನು ಡಾಕ್ಟ್ರ್ ಆಗಬೇಕು ಅಂತ ನನಗೆ ಇಚ್ಛೆ ಇದೆ ಸರ್ ಅಂತ ಹೇಳಿದ್ದಾರೆ. ಅವರು ಡಾಕ್ಟ್ರ್ ಆಗುವಂಥ ಇಚ್ಛೆ ಈಡೇರಲಿ. ಮುಂದೆ ಈ ವರ್ಷ ಬರುವಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅವರು 605 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ, ನೀವು ಅದನ್ನು ಬ್ರೇಕ್ ಮಾಡಬೇಕು. ಬ್ರೇಕ್ ಅಂದ್ರೇನು, 606 ತೆಗಿಬೇಕು. ಅವರು ಇರ್ತಾರೆ,
ಇತಿಹಾಸದ ಪುಟಗಳಲ್ಲಿ, ಈ ಸಂಸ್ಥೆಯ ಪುಟಗಳಲ್ಲಿ ಇರ್ತಾರೆ. ನೀವು 606 ತೆಗಿಬೇಕು. ಅವ್ರಿಗಿಂತ ಒಂದು 606, 607, 610 ತಾಲೂಕಿಗೆ ಫಸ್ಟ್ ಬರ್ತೀನಿ ಎಂಬುವಂಥ ಒಂದು ಪ್ರಯತ್ನವನ್ನು ಪಡಬೇಕು. ಪೋಷಕರೇ, ಇಲ್ಲಿ ಕಲಿತಿರುವಂಥ ಎಲ್ಲ ಮಕ್ಕಳುಗಳು ಕೂಡ ನಮ್ಮ ಮಕ್ಕಳೇ. ಎಲ್ಲರೂ ಮೇಲೆ ಬರಬೇಕು. ಈಗ ಬಹುಮಾನ, ಕೆಲವು ಮಕ್ಕಳೆಲ್ಲ ಒಳ್ಳೊಳ್ಳೆ ಚೆನ್ನಾಗಿ ಓದಿದ್ದೀರಂತ 10ನೇ ತರಗತಿ ಮಕ್ಕಳಿಗೆ 10 ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟರು. A+ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಅಂತ ಕಳೆದ ವರ್ಷದ ಮಕ್ಕಳಿಗೆ ಫಲಿತಾಂಶಕ್ಕೆ ಅವರಿಗೆ ಬಹುಮಾನವನ್ನು ಕೊಟ್ಟು ಗುರುತಿಸಲಾಯಿತು. ಯಾಕೆ ಗುರುತಿಸಲಾಯಿತು? ಅವರು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಒಳ್ಳೆಯ ಅಂಕಗಳು ಹೇಗೆ ಬಂತು? ಅವರ ಪೋಷಕರು ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅವಕಾಶ ಅಂದರೆ ಮಕ್ಕಳು ಬಂದಾಗ ಅವರನ್ನು ಸಂಜೆಯ ಸಮಯದಲ್ಲಿ ಓದಿಕೊಳ್ಳಿಕ್ಕೆ ಹೇಳಬೇಕು. ಬೆಳಿಗ್ಗೆ ಬೇಗ ಎದ್ದೋಳಿಸ್ಬೇಕು. ನೀವು ಎದ್ದು ಕೂತ್ಕೋಬೇಕು. ಎದ್ದೋಳು ಮಗ, ನಾನು ಕೂತ್ಕೋತೀನಿ, ಎದ್ದೋಳು, ನೀನು ತಗೋ, SSLC ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಚೆನ್ನಾಗಿ ಓದು ಅಂತ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಮಕ್ಕಳ ಕಡೆ ಗಮನವನ್ನು ಕೊಡಬೇಕು. ಹೆಚ್ಚಿನ ನಮ್ಮ ತಾಯಂದಿರು ಹಿಂದ್ಗಡೆ ಕೂತಿದ್ದೀರ, ಮಕ್ಕಳ ತಾಯಂದಿರು ಏನಿದ್ದೀರಿ, ನಮ್ಮ ತಾಯಂದಿರುಗಳು, ನೀವು ಹೆಚ್ಚು ಗಮನವನ್ನು ತೆಗೆದುಕೋಬೇಕು. ಮಕ್ಕಳು ಹೆಚ್ಚು ಮಾತನ್ನು ಕೇಳುವುದು ತಾಯಿಯವರ ಮಾತನ್ನು ಮಾತ್ರ ಹೆಚ್ಚು ಕೇಳ್ತಾರೆ. ಯಾಕೆ ತಾಯಿಯವರ ಮಾತನ್ನು ಹೆಚ್ಚು ಕೇಳ್ತಾರೆ ಅಂದರೆ, ಬೆಳಗ್ಗೆ ಚಹಾ ಕೊಡುವವರೇ ತಾಯಿಯಾಗಿರ್ತಾರೆ, ತಿಂಡಿ ಕೊಡುವವರು ತಾಯಿಯಾಗಿರ್ತಾರೆ, ಮಧ್ಯಾಹ್ನ ಊಟ ಮಾಡ್ದು ಅಂತ ಕೇಳೋರು ತಾಯಿಯಾಗಿರ್ತಾರೆ, ಸಂಜೆ ಮನೆಗೆ ಬಂದಾಗ ತಿಂಡಿ ಕೊಡುವವರು ಚಹಾ ಕೊಡುವವರು ತಾಯಿಯವರೇ ಆಗಿರ್ತಾರೆ, ಸ್ನಾನ ಮಾಡ್ಕೋ ಅಂತ ಹೇಳೋರು ತಾಯಿಯವರೇ ಆಗಿರ್ತಾರೆ, ಒಳ್ಳೆ ಬಟ್ಟೆ ಹಾಕೋ ಅಂತ ಹೇಳೋರು ತಾಯಿಯವರಾಗಿರ್ತಾರೆ, ತಲೆ ಬಾಚುವವರು ತಾಯಿಯವರೇ ಆಗಿರ್ತಾರೆ, ಚೆನ್ನಾಗಿ ಓದ್ಕೋ ಅಂತ ಹೇಳುವವರು ತಾಯಿಯವರೇ ಆಗಿರ್ತಾರೆ. ಯಾಕೆ ಅಂತಂದರೆ ತಂದೆಯವರು ಕೂಡ ಹೇಳ್ತಾರೆ, ಆದರೆ ಮಕ್ಕಳ ಹೆಚ್ಚು ಜವಾಬ್ದಾರಿಯನ್ನು ತಾಯಂದಿರು ಹೊರುವವರು ಆಗಿರ್ತೀರಿ ತಾವುಗಳು. ಮಕ್ಕಳನ್ನು ನೀವು ಪ್ರತಿಯೊಂದನ್ನು ಕೂಡ ಗಮನಿಸಬೇಕು. ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಕೇವಲ 60 ದಿನಗಳು ಮಾತ್ರ ಬಾಕಿ ಇದೆ, ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ ಅಂತ ನೀವು ಹೇಳಬೇಕು, ಎಚ್ಚರಿಸಬೇಕು. ನಿಮ್ಮ ಮಕ್ಕಳು ಯಾವುದೇ ಕೆಲಸಕ್ಕೆ ಸೇರಿಕೊಳ್ಳಿಕ್ಕೆ ಹೋದರೆ SSLC ಅಂಕಪಟ್ಟಿಯನ್ನೇ ಕೇಳೋದು. SSLCಯಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀಯ ಅಂತ ತೆಗೆದುಕೊಂಡು ಬಾ. ನಿನ್ನ ಡೇಟ್ ಆಫ್ ಬರ್ತ್ ನೋಡಬೇಕಂದ್ರೆ SSLC ಅಂಕಪಟ್ಟಿಯನ್ನು ತೆಗೆದುಕೊಂಡು ಬಾ. ಪ್ರತಿಯೊಂದರಲ್ಲೂ ಕೂಡ SSLC ಅಂಕಪಟ್ಟಿಯನ್ನು ಕೇಳ್ತಾರೆ. ಹಾಗಾಗಿ ಮಕ್ಕಳಿಗೆ 10ನೇ ತರಗತಿ ತಮ್ಮ ದಿಕ್ಕನ್ನು ಬದಲಾಯಿಸುವಂಥ ಒಂದು ಹಂತವಾಗಿದೆ. ದಯಮಾಡಿ ತಾಯಂದಿರು ಮತ್ತು ಪೋಷಕರು ಏನಿದ್ದೀರಿ, ಈ 1-2 ತಿಂಗಳು 10ನೇ ತರಗತಿ ಓದುತ್ತಿರುವಂಥ ಮಕ್ಕಳ ಅವರನ್ನು ರಾತ್ರಿ ಶಾಲೆಗಳಿಗೆ ಕಳಿಸ್ಬೇಡಿ. ರಾತ್ರಿ ಶಾಲೆಗಳಂದರೆ ಯಾವುದು ಗೊತ್ತಾ? ಅದಪ್ಪ ಟ್ಯೂಷನ್ ಅಲ್ಲ ಕಣ, ನಮ್ಮ ಮದ್ರಸಾ ಶಾಲೆಗಳಿಗೆ ಕಳಿಸ್ಬೇಡಿ. ನಾನು ಹೇಳೋದು ಗೊತ್ತಾಗ್ತಿದೆಯಾ? 2 ತಿಂಗಳು ಮಾತ್ರ, ಫೆಬ್ರವರಿ ಮತ್ತು ಮಾರ್ಚ್, ಈ ಜನವರಿ ಮುಗೀತು. ದಯಮಾಡಿ ಮುಂದಿನ ದಿನಗಳಲ್ಲಿ ಅವರು ಕಂಟಿನ್ಯೂ ಮಾಡ್ತಾರೆ. ಈಗ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು SSLC ಪರೀಕ್ಷೆ, ಎಕ್ಸಾಮ್ ಇದೆ. ನೋಡಿ ಪೋಷಕರೇ, ಇವು ನಮ್ಮನ್ನೇ ತೆಗೆದುಕೊಳ್ಳಿ. ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ರಾತ್ರಿ 10 ಗಂಟೆವರೆಗೆ ಓದಿ ಅಂದರೆ ಆಗ್ತದಾ? ಆಗಲ್ಲ, ನಮ್ಮ ಕೈಲಿ ಆಗಲ್ಲ. ಮಕ್ಕಳಿಗೂ ಅದೇ ರೀತಿ ಒತ್ತಡ ಬೀಳ್ತದೆ. ಹಾಗಾಗಿ ಮಕ್ಕಳನ್ನು 2 ತಿಂಗಳುಗಳ ಕಾಲ ಮಟ್ಟಿಗೆ ಮದ್ರಸಾ ಸಂಸ್ಥೆಗೆ ತರಗತಿಗಳಿಗೆ ಕಳಿಸಬೇಡಿ. 8-9ನೇ ತರಗತಿ ಮಕ್ಕಳನ್ನು ಬೇಕಾದರೆ ಕಳಿಸಿ. 10ನೇ ತರಗತಿ ಮಕ್ಕಳಿಗೆ ಅವ್ರಿಗೆ ಆ್ಯನ್ಯುಯಲ್ ಎಕ್ಸಾಮ್ ಇದೆ. ಅವ್ರ ಮುಂದೆ PUCಯನ್ನು ಓದಲಿಕ್ಕೆ ಹೋದಾಗ SSLC ಅಂಕಪಟ್ಟಿಯನ್ನು ಕೇಳ್ತಾರೆ. ಹಾಗಾಗಿ ದಯಮಾಡಿ 2 ತಿಂಗಳುಗಳ ಮಾತ್ರ ನಮ್ಮ ಶಾಲೆಯಲ್ಲಿ ಯಾವ ಪಾಠ ಪ್ರವಚನಗಳನ್ನು ಕಳಿಸ್ತಾರೆ ಅದರ ಕಡೆ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮ ಮಕ್ಕಳ ಕಡೆ ಆರೋಗ್ಯದ ಕಡೆ ಗಮನವನ್ನು ಇಡಿ. ಬಿಸಿ ಬಿಸಿಯಾಗಿರುವಂಥ ಆಹಾರವನ್ನು ಕೊಡಿ ಅವರಿಗೆ. ತಂಗಳು ತಿನ್ನಲಿಕ್ಕೆ ಹೇಳಬೇಡಿ. ಸೊಳ್ಳೆ ಕಚ್ಚಿಸ್ಕೊಳ್ಳಿಕ್ಕೆ ಹೇಳ್ಬೇಡಿ. ಸೊಳ್ಳೆ, ಮಲೇರಿಯಾ, ಡೆಂಗ್ಯೂ ಈ ಥರದ ಆರೋಗ್ಯ ಹದಗೆಟ್ಟರೆ 15 ದಿನಗಳು ಅವ್ರು ಓದಲಿಕ್ಕೆ ಓದುವುದು ಹಾಳಾಗ್ತದೆ. ತಂಗಳು ಆಹಾರ ಪದಾರ್ಥವನ್ನು ತಿಂದು ಏನಾದರೂ ಫುಡ್ ಪಾಯ್ಸನ್ ಆಯಿತು ಅಂದರೆ 10-15 ದಿನಗಳು ಅವರು ಓದುವಂತಹ ಸಮಯ ವ್ಯರ್ಥ ಆಗ್ತದೆ. ಮರಕ್ಕೆ ಹತ್ತುವುದು, ಕಿಟಕಿ ಮೇಲೆ ಹತ್ತುವುದು, ಬೆಂಚು ಡೆಸ್ಕ್ ಮೇಲೆ, ಏಣಿಯ ಮೇಲೆ ಹತ್ತಿ ಕೆಲಸ ಮಾಡುವಂಥ ಕೆಲಸವನ್ನು ಕೊಡಲಿಕ್ಕೆ ಹೋಗಬೇಡಿ.
ಈ 2 ತಿಂಗಳು ಭಾರಿ ಅತಿ ಮುಖ್ಯವಾದಂಥ ಸಮಯವಾಗಿರ್ತದೆ ಮಕ್ಕಳಿಗೆ. ಹಾಗಾಗಿ ಹೆಚ್ಚು ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಸಂಜೆ ವೇಳೆಯಲ್ಲಿ ತಾವುಗಳು ಟಿ ವಿಯನ್ನು ಹಾಕಬೇಡಿ. ಮಕ್ಕಳು ಶಾಲೆಗೆ ಬಂದ ಮೇಲೆ ನೀವು ಟಿ ವಿಯನ್ನು ಎಷ್ಟು ಬೇಕಾದರೂ ನೋಡ್ಕೊಳ್ಳಿ, ಮೊಬೈಲ್ ಎಷ್ಟು ಬೇಕಾದರೂ ನೋಡ್ಕೊಳ್ಳಿ. ಮಕ್ಕಳಿದ್ದಾಗ ನೀವು ಮನೆಯಲ್ಲಿ ಟಿ ವಿಯನ್ನು ಹಾಕಬೇಡಿ, ಕಡ್ಡಾಯ. ಮಕ್ಕಳುಗಳು ಕೂಡ ನೀವು ಹೇಳಬೇಕು, ಅಮ್ಮ ಅಪ್ಪ ನಾನು ಟಿ ವಿ ಹಾಕಬೇಡಿ, ನಾವು ಓದ್ಕೋಬೇಕು, ಪರೀಕ್ಷೆ ಇನ್ನು 60 ದಿನ ಇದೆ, ಇನ್ನೂ ಓದೋದು ತುಂಬ ಇದೆ, ಟಿ ವಿಯನ್ನು ಹಾಕಬೇಡಿ ಅಂತ ಹೇಳಬೇಕು. ಜೊತೆಗೆ ಮಕ್ಕಳೇ, ನೀವೆಲ್ಲ ಹೇಗೆ ಓದ್ತಾ ಇದ್ದೀರಾ? ಮಕ್ಕಳೇ ಹೇಗೆ ಓದ್ತಾ ಇದ್ದೀರಾ? ಚೆನ್ನಾಗಿ ಓದ್ತೀರಿ. ಚೆನ್ನಾಗಿ ಓದುವುದು ಅಂದರೆ ಏನು ನೋಡಿ ಮಕ್ಕಳೇ, ಚೆನ್ನಾಗಿ ಓದುವುದು ಎಂದರೆ ಸಮಯವನ್ನು ವ್ಯರ್ಥ ಮಾಡದೆ ಓದುವುದನ್ನು ಚೆನ್ನಾಗಿ ಓದುವುದು. ಟೈಮನ್ನು ವೇಸ್ಟ್ ಮಾಡಬಾರ್ದು. ಟೈಮನ್ನು ವೇಸ್ಟ್ ಮಾಡಬಾರ್ದು ಅಂದರೆ ಯಾವಾಗಲೂ ಓದ್ತಾ ಇರಬೇಕು. ಸಮಯವನ್ನು ಓದಲಿಕ್ಕೆ ಹೆಚ್ಚು ಸಮಯವನ್ನು ಮೀಸಲಿಡಬೇಕು. ಇದನ್ನು ಚೆನ್ನಾಗಿ ಓದುವುದು. ಯಾರಾದರೂ ಕೇಳಿದರೆ ಚೆನ್ನಾಗಿ ಓದ್ತಿದ್ದೀರಾ ಅಂದರೆ ಹೌದು ನಾವು ಚೆನ್ನಾಗಿ ಓದುತ್ತಿದ್ದೇವೆ ಅಂತ ನೀವು ಹೇಳಬೇಕಂದ್ರೆ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಯಾವಾಗಲೂ ಓದ್ತಾ ಇರಬೇಕು. ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ಓದ್ಕೋಬೇಕು, ಶಾಲೆ ಬರಬೇಕು. ಸಂಜೆಯಿಂದ 4:15 ಶಾಲೆ ಬಿಟ್ಟ ಮೇಲೆ ಮನೆಯಲ್ಲಿ ಹೋಗಿ ಚಹಾ ಕುಡಿಬೇಕು, ಓದಬೇಕು. 11 ಗಂಟೆ 12 ಗಂಟೆ ನಿದ್ದೆ ಬರೋವರೆಗೂ ಓದ್ಕೋಬೇಕು. ಯಾವಾಗಲೂ ಓದಬೇಕು. ಶನಿವಾರ ಭಾನುವಾರ ಬರ್ತದೆ, ಓದಬೇಕು. ಊಟ ಮಾಡಲಿಕ್ಕೆ ಮಾತ್ರ ಹಬ್ಬ ಅಲ್ವಾ? ಒಳ್ಳೆ ಊಟವನ್ನು ಮಾಡಿರ್ತಾರೆ. ಹಬ್ಬದ ದಿನಗಳಲ್ಲಿ ಒಳ್ಳೊಳ್ಳೆ ಊಟಗಳನ್ನು ಮಾಡಿರ್ತಾರೆ. ಊಟವನ್ನು ಮಾಡಬೇಕು, ಓದಬೇಕು. ನಾವೇನು ಮಾಡ್ಬಿಡ್ತೀವಿ ಅಂದರೆ ಹಬ್ಬದ ದಿನಗಳಲ್ಲಿ ಏನು ಮಾಡ್ಬಿಡ್ತೀವಿ, ಇವತ್ತು ಹಬ್ಬ ಇದೆ, ಪುಸ್ತಕ ಮುಟ್ಟೋ ಹೋಗಿಲ್ಲ. ಹಬ್ಬ ಇದೆ, ಪುಸ್ತಕ ಮುಟ್ಟೋ ಆಗಿಲ್ಲ, ಬರೀ ತಿರುಗಾಡೋದು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಹಬ್ಬ ಇದೆ ಅಂತ ಅಂದರೆ ಊಟವನ್ನು ಮಾಡಲಿಕ್ಕೆ ಮಾತ್ರ ಹಬ್ಬ. ಇನ್ನು ಓದ್ಕೊಳ್ಳಿಕ್ಕೆ ಮಾಮೂಲಿ ಓದ್ಕೋಬೇಕು. ಶನಿವಾರ ಭಾನುವಾರಲ್ಲೂ ಕೂಡ ಓದ್ಕೋಬೇಕು. ನಾನು ನಿಮ್ಮ ವಯಸ್ಸಿನಲ್ಲಿ ನಾನು ಏನು ಮಾಡ್ತಿದ್ದೆ ಗೊತ್ತಾ? ಒಂದು ಪುಸ್ತಕವನ್ನು ತೆಗೆದುಕೊಂಡ್ರೆ ಒಂದು ದಿನ ಓದಿ ಕಂಪ್ಲೀಟ್ ಮುಗಿಸ್ತಾ ಇದ್ದೆ. ಒಂದು ಕನ್ನಡ ಪುಸ್ತಕವನ್ನು ತೆಗೆದುಕೊಂಡು ಹೋದರೆ ಆ ಕನ್ನಡ ಪುಸ್ತಕ ಮುಗಿಯುವವರೆಗೂ ನಾನು ಮನೆಗೆ ಬರ್ತಿರ್ತಿರಲಿಲ್ಲ. ಮನೆಯಲ್ಲೂ ನಾನು ಓದ್ಕೋತಿರಲಿಲ್ಲ. ನಮ್ಮ ಮನೆಯ ಮೇಲ್ಗಡೆ ಮಹಡಿಯ ಮೇಲ್ಗಡೆ ಒಂದು ಚಾಪೆಯನ್ನು ಹಾಸ್ಕೊಂಡು ಓದ್ತಾ ಇದ್ದೆ. ಮರದ ನೆರಳಿನಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ. ಒಂದು ಪುಸ್ತಕವನ್ನು ತೆಗೆದುಕೊಂಡು ಹೋದರೆ ಅದು ಮುಗಿಯೋವರೆಗೂ ನಾನು ಮನೆಗೆ ಬರ್ತಿರಲಿಲ್ಲ. ಆ ರೀತಿಯಲ್ಲಿ ಓದಬೇಕು. ಇಂಗ್ಲೀಷು ಒಂದಿನ ತಗೋಬೇಕು, ಗಣಿತ ಒಂದಿನ ತಗೋಬೇಕು. ಪ್ರತಿಯೊಂದು ದಿನ ಒಂದೊಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ಓದಬೇಕು. ಜೊತೆಗೆ ಒಂದೊಂದು 6 ಸಬ್ಜೆಕ್ಟ್ ಇದೆಯಲ್ಲ, 6 ಸಬ್ಜೆಕ್ಟನ್ನು ಕಡಿಮೆ ಅಂದರೂ ನೀವು 60 ದಿನ ಇದೆ, 10 ಸಾರಿ ಓದಬೇಕು. ಒಂದು ಪುಸ್ತಕ ಕಂಪ್ಲೀಟು, ಒಂದು ಪಾಠ ಅಲ್ಲ. ನಾನು ಯಾವಾಗಲೂ ಮನೇಲಿ ನೀವು ಗೊತ್ತಾ, ಕುತ್ತಿಗೆ ನೋವು ಅನ್ನಿವೆ, ಇದು ನೋವು, ಕುತ್ತಿಗೆ ನೋವು ಅನ್ನಿವೆ. ಯಾಕೆ ಕುತ್ತಿಗೆ ನೋವು ಬರೋದು? ಯಾವಾಗಲೂ ಕತ್ತು ಬಗ್ಸ್ಕೊಂಡು ಓದ್ತಲೇ ಇರ್ತಿದ್ದೆ. ಕತ್ತು ಬಗ್ಸ್ಕೊಂಡು ಓದಿ ಈ ಕುತ್ತಿಗೆ ನೋವು ಬರೋದು ನನಗೆ ಯಾವಾಗಲೂ. ಯಾವಾಗ ಓದುವಂಥ ಸಂದರ್ಭದಲ್ಲಿ. ಹಾಗಾಗಿ ನೀವು ಸಮಯವನ್ನು ವ್ಯರ್ಥ ಮಾಡಬೇಡಿ. ದಿನಕ್ಕೆ ಒಂದು ಸಬ್ಜೆಕ್ಟ್ ತಗೊಂಡು ಓದಬೇಕು. 6ಕ್ಕೂ 6 ಸಬ್ಜೆಕ್ಟ್ಗಳಿಗೂ ಕೂಡ ನೀವು ಗಮನವನ್ನು ಕೊಡಬೇಕು. ಅಯ್ಯೋ ಮ್ಯಾಥ್ಸ್ ಕಷ್ಟಪ್ಪ, ಬೇಡ, ಮ್ಯಾಥ್ಸ್ ಮುಟ್ಟೋದೇ ಬೇಡ, ಸೋಷಿಯಲ್ ಟಫ್ ಇದೆ, ಮುಟ್ಟೋದೇ ಬೇಡ, ಕೂಡ್ದು. ಪ್ರತಿಯೊಂದು ವಿಷಯಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು. ಎಲ್ಲ ಸಬ್ಜೆಕ್ಟಲ್ಲೂ ನೀವು ಒಳ್ಳೆ ಮಾರ್ಕ್ಸ್ ತೆಗೆದುಬಿಟ್ಟು ಸೋಷಿಯಲ್ಲಿ ಏನೂ ಇಲ್ಲ, ಫೈಲ್ ಅಂದ್ಬಿಟ್ರೆ ಫೈಲೇ. ಹಾಗಾಗಿ ಪ್ರತಿಯೊಂದು ವಿಷಯಗಳಿಗೂ ಕೂಡ ಸಮಾನ ಅವಕಾಶವನ್ನು ಕೊಡಬೇಕು. ಒಂದು ವಿಷಯ ಟಫ್ ಆಯಿತು ಅಂತಂದರೆ ಬಿಡ್ಲಿಕ್ಕೆ ಹೋಗಬಾರ್ದು. ಅದನ್ನು ಕೂಡ ಓದಬೇಕು, ಚೆನ್ನಾಗಿ ಓದಬೇಕು. ಶಿಕ್ಷಕರು ನಿಮಗೆಲ್ಲ ಪಾಠ ಪ್ರವಚನಗಳನ್ನು ಮುಗಿಸಿದ್ದಾರೆ. ನಾನು ಎಲ್ಲ ಶಾಲೆಗಳಿಗೆ ಹೋಗಿ ಕೇಳಿದ್ದೀನಿ, ಪಾಠ ಪ್ರವಚನಗಳು ಮುಗಿದಿದ್ದಾವೆ. ಇನ್ನು ಮುಂದೆ ನಿಮಗೆ ಓದಲಿಕ್ಕೆ ಮಾತ್ರ ಅವಕಾಶ ಇದೆ. ಏನು ಗೊತ್ತಾಗಲಿಲ್ಲ ಶಿಕ್ಷಕರನ್ನ ಕೇಳಿ. ನಾನು ನಿಮ್ಮ ಶಾಲೆಗಳಿಗೆ ಬಂದು ನಾನು ವಿಚಾರಿಸಿದ್ದೀನಿ, ಒಳ್ಳೆ ಶಿಕ್ಷಕರಿದ್ದಾರೆ. ಅವರ ಶಿಕ್ಷಕರ ಎದುರುಗಡೆ ಅವ್ರನ್ನ ಹೋಗೋದಲ್ಲ, ಅಧ್ಯಕ್ಷರೇ ನಿಮ್ಮಲ್ಲಿ ಒಳ್ಳೆ ಸ್ಟಾಫ್ ಇದ್ದಾರೆ, ಅದು ಖುಷಿ ಆಗ್ತದೆ. ಎಲ್ಲ ಶಿಕ್ಷಕರುಗಳೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ನಾನು ಕಳೆದ ಸರಿ ಬಂದಾಗ ನಾನು 10th ಕ್ಲಾಸ್ಗೆ ಹೋಗಿ ಮಾತಾಡ್ತಿದ್ದೀನಿ. ಮಕ್ಕಳು ಅಷ್ಟೇ ನೀವು ಒಳ್ಳೆ ಚೆನ್ನಾಗಿ ಕಲಿಯುವ ಕಡೆ ಗಮನವನ್ನು ಕೊಡ್ತೀರ. ನಾನು ಓದಿಸಿರುವಾಗ 10th ತರಗತಿಯನ್ನು ನಾನು ಕನ್ನಡ ಮಾಧ್ಯಮದ ತರಗತಿಯನ್ನು ಭೇಟಿಯನ್ನು ಮಾಡಿ ಮಾತಾಡ್ಸಿದ್ದೀನಿ. ಮಕ್ಕಳು ಅಷ್ಟೇ ವೆರಿ ಗುಡ್, ಹಂಗಿರಬೇಕು. ಮಕ್ಕಳಲ್ಲೂ ಕೂಡ ನಾನು ಕಲಿಬೇಕು ಅನ್ನೋ ಒಂದು ಹಂಬಲ ಇರಬೇಕು.
ಶಿಕ್ಷಕರುಗಳಿಗೂ ಕೂಡ ನಾನು ಕಲಿಸ್ಬೇಕು ಅನ್ನೋ ಹಂಬಲ ಇರಬೇಕು. ಒಳ್ಳೆ ಟೀಚಿಂಗ್ ಸ್ಟಾಫ್ ಇದ್ದಾರೆ. ನಿಮ್ಮ ಶಾಲೆಗೆ ಹೆಸರು ಬರಲಿಕ್ಕೆ ಕಾರಣ ಮುಖ್ಯ ಶಿಕ್ಷಕರು, ಟೀಚಿಂಗ್ ಸ್ಟಾಫು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನೀವು ಕೂಡ ಒಳ್ಳೆ ಕೋಪ್ರೇಟ್ ಮಾಡ್ತಾಯಿದ್ದಾರೆ. ಅದನ್ನು ನಾನು ನಿಮ್ಮ ಎದುರುಗಡೆ ಹೊಗಳೋದಲ್ಲ. ನಾನು ನಮ್ಮ ರಫೂಫ್ ಸರ್ ನಾವೆಲ್ಲ ಮಾತಾಡ್ತಿರ್ತೀವಿ. ಈ ಸಂಸ್ಥೆನೂ ಅಷ್ಟೇ, ನಾವು ಬಂದರೂ ಕೂಡ ಅಷ್ಟು ನಮ್ಮನ್ನು ಒಂದು ಗೌರವವಾಗಿ ನೋಡಿ ಕಳಿಸ್ತಾರೆ, ಗೌರವಿಸ್ತಾರೆ, ಮಕ್ಕಳ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ. ನಮ್ಮ ರಫೀಕ್ ಅವರು ಶಾಲೆ ಒಂದು ಸಣ್ಣದಿದ್ದರೂ ಕೂಡ ಶಾಲೆ ಸರ್ ಎಲ್ಲಿದ್ದೀರಿ ನಾನು ಬಿಡಲ್ಲ. ಹಾಗಾಗಿ ಆ ಥರ ಬಾಂಡಿಂಗ್ ಇರಬೇಕು, ಸಂಬಂಧ ಚೆನ್ನಾಗಿರಬೇಕು. ನೀವೇನು ಅಧ್ಯಕ್ಷರು, ಕಮಿಟಿಯವರಿದ್ದೀರಿ, ಶಿಕ್ಷಕರಿದ್ದೀರಿ, ಮಕ್ಕಳಿದ್ದೀರಿ, ಪೋಷಕರಿದ್ದೀರಿ, ನಿಮ್ಮೆಲ್ಲರ ಒಂದು ಒಳ್ಳೆಯ ಸಂಬಂಧ ಇದ್ದರೆ ಒಳ್ಳೆಯ ಯಶಸ್ಸನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ನನಗೆ ರಫೀಕ್ ಸರ್ ಅವರು 100% ರಿಸಲ್ಟ್ ಕೊಡಲೇಬೇಕು. ನಮ್ಮ ಕನ್ನಡ ಮೇಡಮ್ ಹತ್ರ ಮಾತಾಡಿಸ್ತಿದ್ದೆ ನಾನು. ಇಲ್ಲ ಸರ್, ನಾವು ಎಲ್ಲ ಎಬೋವ್ 87, 89, 90 ಈ ಥರ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕಳೆದ ಸರಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ನನಗೆ ಅವೇನೂ ಗೊತ್ತಿಲ್ಲ ರಫೀಕ್ ಸರ್, ನನಗೆ 100% ಬೇಕೇ ಬೇಕು. ನನಗೆ ಏನು ಕಲಿಕೆಯಲ್ಲಿ 8 ಮಕ್ಕಳು ಡಲ್ಲಿದ್ದೀರಂತೆ. 10ನೇ ತರಗತಿಯಲ್ಲಿ 8 ಮಕ್ಕಳು ಡಲ್ಲಿದ್ದೀರಿ. ಡಲ್ಲಲ್ಲ, ತಿಳ್ಕೊಬೇಡಿ, ಡಲ್ಲಿದ್ದಾರಂತೆ ಅಂತ ಹೇಳ್ತೀವಿ, ಅವ್ರು ಡಲ್ಲಲ್ಲ. ಅವರು 8 ಜನ ಪೋಷಕರು ಏನಿದ್ದೀರಿ ಅವ್ರ ಕಡೆ, ಮಕ್ಕಳ ಕಡೆ ಗಮನವನ್ನು ಕೊಡಬೇಕು. ನಾವೇನು ಮಾಡ್ಬಿಡ್ತೀವಿ ಅಂತಂದ್ರೆ ಮಕ್ಕಳ ಕಡೆ ಗಮನ ಕೊಡಲ್ಲ, ಜೋರು ಮಾಡ್ತೀವಿ, ನೀನು ಓದ್ತಾ ಇಲ್ಲ ಅಂತ ಬೈತೀವಿ. ಮತ್ತು ಜೊತೆಗೆ ಪೆಟ್ಟು ಕೊಡೋದಿದ್ರೆ ಪೆಟ್ಟು ಕೊಡ್ತೀವಿ, ಬೈತೀವಿ, ಹೋಗ್ಲಿ ಬಿಡೋತ್ತೆ ಹೆಂಗಾರ ಅಂತ ಬಿಟ್ಬಿಡ್ತೀವಿ. ಬಿಡಬಾರ್ದು, ಪೋಷಕರು ಬಿಡಬಾರ್ದು. 2 ತಿಂಗಳು ಬಿಡಬಾರ್ದು. ಪಾಸ್ ಆದಮೇಲೆ 2-3 ತಿಂಗಳು ರಜೆ ಇರ್ತದೆ. ಅವನ್ನೆಲ್ಲರೂ ಹೋಗಲಿ ಅಂದರೆ ಅವನು ಮಂಗಳೂರು ತಿರ್ಗಾಡ್ಕೊಬರಲಿ, ಉಳ್ಳಾಳದೆಲ್ಲರೂ ತಿರ್ಗಾಡ್ಕೊಬರ್ಲಿ, ಎಲ್ಲರೂ ತಿರ್ಗಾಡ್ಕೊಬರಲಿ. ಇವೆರಡು ತಿಂಗಳು ಮಾತ್ರ ಅವನಿಗೆ ಓದಲೇಬೇಕು, ಪಾಸ್ ಆಗಲೇಬೇಕು. 8 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಕಲಿಕೆಯಲ್ಲಿ ಸ್ವಲ್ಪ ಡಲ್ಲು, ಹಿಂದುಳಿದಿರೋರಲ್ಲ, ಸ್ವಲ್ಪ ಡಲ್ ಇರೋರು 8 ಮಕ್ಕಳಿದ್ದಾರೆ. ಆಫ್ಕೊಂಡು ಬೈಯದ 8 ಮಕ್ಕಳು ಡಲ್ಲಿದ್ದಾರೆ. ಅವ್ರ ಕಡೆ ನೀವು ಗಮನ ಕೊಡಲೇಬೇಕು, ಗಮನವನ್ನು ಕೊಡಲೇಬೇಕು. ಆ ಗಮನವನ್ನು ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮದು 100% ರಿಸಲ್ಟ್ ಬರ್ತದೆ. 8 ಮಕ್ಕಳು ಯಾರು ಅಂತ ನನಗೆ ಅವ್ರ ಪಟ್ಟಿಯನ್ನು ಕೊಟ್ಟಿದ್ದಾರೆ, ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಇಲ್ಲಿ. 8 ಜನ ಓದ್ತಾ ಇಲ್ಲ ಅಂತ ಹೇಳಿಲ್ಲ, ಸ್ವಲ್ಪ ಡಲ್ಲಿದ್ದಾರೆ ಸರ್. ಅವರು ಮನಸ್ಸು ಮಾಡಿದರೆ ಖಂಡಿತವಾಗಲೂ ಉತ್ತಮ ಅಂಕಗಳನ್ನು ಪಡೆದು ಪಾಸ್ ಆಗ್ತಾರೆ ಅಂತ ರಫೀಕ್ ಸರ್ ಹೇಳಿದ್ದಾರೆ. ನಮ್ಮ ಕನ್ನಡ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಸ್ವಲ್ಪ ಡಲ್ಲಿದ್ದಾರೆ, ಅವ್ರಿಗೆ ಮನಸ್ಸು ಮಾಡಿದರೆ ಅವರು ಕೂಡ ಪಾಸ್ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ 8 ಮಕ್ಕಳ ಕಡೆ ಹೆಚ್ಚು ಗಮನವನ್ನು ಕೊಡಿ. ಏನು ತರಗತಿ ಶಿಕ್ಷಕರು ಯಾರಿದ್ದೀರಿ? 10ನೇ ತರಗತಿ ಕ್ಲಾಸ್ ಟೀಚರು, 10ನೇ ತರಗತಿ ಸೈನ್ಸ್ ಟೀಚರಾ ಮೇಡಮ್? 10 ಕ್ಲಾಸ್ ಟೀಚರ್ 10. ನೀವೇ ಬನ್ನಿ ಇಲ್ಲಿ, ಬರ್ರಿ ಇಲ್ಲಿ. 8 ಮಕ್ಕಳು ಡಲ್ಲಿದ್ದಾರೆ ಅಂತ ರಫೀಕ್ ಸರ್ ಹೇಳಿದ್ದಾರೆ. ಆ 8 ಮಕ್ಕಳು ನೀವು ಅದೇನು ಮಾಡ್ತೀರಿ ಗೊತ್ತಿಲ್ಲ, ಅವ್ರ ಮನೆಗಳಿಗೆ ಹೋಗಬೇಕು. 8 ಮಕ್ಕಳು ಏನು ಡಲ್ಲಿದ್ದಾರೆ ಅವ್ರ ಮನೆಗಳಿಗೆ ಹೋಗಬೇಕು. ನೀವು ಅವರಿಗೆ ಫೋನ್ ಮಾಡಬೇಕು, ಏನು ಮಾಡ್ತಾಯಿದ್ದಾರೆ, ಪ್ರತಿದಿನ ಎಷ್ಟು ಗಂಟೆಗೆ ಎದ್ದೊಳ್ತಿದ್ದಾರೆ ಫೋನ್ ಮಾಡಬೇಕು. ಆ 8 ಮಕ್ಕಳು ನಿಮಗೆ ಪ್ರತಿದಿನ ಮಿಸ್ ಕಾಲ್ ಕೊಡಬೇಕು ಫೋನಲ್ಲಿ. ಮೇಡಮ್ ನಮಸ್ತೆ ಮೇಡಮ್, ನಾನು ಓದ್ತಾ ಇದ್ದೀನಿ ಮೇಡಮ್ ಅಂತ ನಿಮಗೆ ಫೋನ್ ಮಾಡಬೇಕು. 8 ಮಕ್ಕಳ ಹೆಸರು ನನಗೆ ಕೊಟ್ಟಿದ್ದಾರೆ. ನೀವು 8 ಮಕ್ಕಳು ಕೂಡ ಡೈಲಿ ಫೋನ್ ಮಾಡಬೇಕು. ಯಾವಾಗ? ಬೆಳಿಗ್ಗೆ 4 ಗಂಟೆಗೆ ಮೇಡಮ್ ಎದ್ದು ನಾನು ಓದ್ಕೋತಾ ಇದ್ದೀನಿ ಅಂತ ಅವ್ರಿಗೆ ಹೇಳಬೇಕು. ಅರ್ಥ ಆಯ್ತಾ? ಆಮೇಲೆ ಎರಡನೇ ವಿಷಯ, ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಗೇನು ಅರ್ಥ ಆಗಲಿಲ್ಲ ಕೇಳಿ, ಸರ್ ಇದು ನನಗೆ ಅರ್ಥ ಆಗಿಲ್ಲ ಅಂತ ಇನ್ನೊಂದು ಬಾರಿ ಹೇಳ್ಕೊಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಹೇಳ್ಕೊಡ್ತಾರೆ. ಒಳ್ಳೆ ಶಿಕ್ಷಕರಿದ್ದಾರೆ, ಅದರ ಕಡೆ ಗಮನವನ್ನು ಕೊಡಿ. ಪೋಷಕರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಾಯಂದಿರಿದ್ರೆ ಹಿಂದ್ಗಡೆ 2 ತಿಂಗಳು ಮಕ್ಕಳ ಕಡೆ ಗಮನವನ್ನು ಕೊಡಿ. 2 ತಿಂಗಳು. ಒಂದು, ನಾನು ಸಣ್ಣದಾಗಿ ಒಂದು ಆಟೋ ಓಡಿಸ್ತೀನಿ ಅಂದರೂ ಕೂಡ SLC ಮಾರ್ಕ್ಸ್ ಕಾರ್ಡನ್ನು ಕೇಳ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ತೀನಿ ಅಂದರೆ ಅವ್ರಿಗೆ SLC ಮಾರ್ಕ್ಸ್ ಕಾರ್ಡ್. ಇಲ್ಲ ಸರ್ ನಾನು ಒಂದು ವ್ಯಾಪಾರ ಮಾಡ್ತೀನಿ ಸರ್, ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಬ್ಯಾಂಕ್ನಲ್ಲಿ ಬಿಸ್ನೆಸ್ ಮಾಡೋಕ್ಕೂ ಕೂಡ SLC ಮಾರ್ಕ್ಸ್ ಕಾರ್ಡ್ ಕೊಡಪ್ಪ ನಿಂದು ಅಂತ ಕೇಳ್ತಾರೆ. ಇಲ್ಲ ಸರ್ ನಾನು ನನ್ನ ಮಗನ್ನ ಒಳ್ಳೆ ಹೊರದೇಶಕ್ಕೆ ಕಳಿಸ್ತೀನಿ ಸರ್ ದುಡಿಲಿಕ್ಕೆ, ಆಗಲೂ ಕೂಡ ನೀವು SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ಪ್ರತಿಯೊಂದಕ್ಕೂ ಕೂಡ SSLC ಅಂಕಪಟ್ಟಿಯನ್ನು ಕೇಳ್ತಾರೆ. ಹಾಗಾಗಿ ಅತಿ ಮುಖ್ಯ. ಇನ್ನೂ ಒಂದು ತಮ್ಮಲ್ಲಿ ಮನವಿ, ನಮ್ಮ ಮನೆಗಳಲ್ಲಿ ಎಷ್ಟೇ ಬಡತನ ಇರಲಿ, ಮಕ್ಕಳುಗಳ ಕಡೆ ಅವರು ಪಾಸಾಗಬೇಕು, ಚೆನ್ನಾಗಿ ಓದಬೇಕು ಅಂತ ಅಭಿಲಾಷೆಗಳನ್ನು ಇಟ್ಕೊಳ್ಳಿ. ಸನ್ಮಾನ್ಯ ಸಭಾಧ್ಯಕ್ಷರಾದಂಥ UT ಖಾದರ್ ಸರ್ ಅವರು ಕೂಡ ಪ್ರತಿಯೊಂದು ಮೀಟಿಂಗ್ನಲ್ಲೂ ಕೂಡ ಹೇಳ್ತಾ ಇರ್ತಾರೆ,
ಅವ್ರ ಮಾತನ್ನು ಕೇಳಲಿಕ್ಕೆ ನಮಗೆ ಖುಷಿ ಆಗ್ತದೆ. ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಅಂತಸ್ತನ್ನು ನೀವು ಸಂಪಾದನೆ ಮಾಡಬೇಡಿ. ಅವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ. ಅವರ ಕಣ್ಣುಗಳು ಒಳ್ಳೆಯ ಶಿಕ್ಷಣವನ್ನು ಪಡೆದು ಪ್ರಜ್ವಲಿಸಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ಹೆಚ್ಚು ಮಕ್ಕಳ ಕಲಿಕೆಯ ಕಡೆಗೆ ತಾವು ಗಮನವನ್ನು ಕೊಡಬೇಕು. ಮತ್ತು ಕೆಲವು ಸಂದರ್ಭದಲ್ಲಿ ಇನ್ನೊಂದು ಕಿವಿ ಮಾತು, ನಾನು ಆಗಲೇ ಹೇಳಿ ತಾಯಿಯಂದರು ಅಂತ ಹೇಳಿದ್ದೀನಿ, ನಮ್ಮ ಮನೆಯವರು ಅಂತ ಹೇಳ್ತಿದ್ದೀನಿ, ನಮ್ಮ ಅಕ್ಕ ತಂಗಿಯರು ಅಂತ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನು 10ನೇ ತರಗತಿ ಓದ್ತಿದ್ದಂಗೆ ಓದೋದನ್ನು ನಿಲ್ಲಿಸಬೇಡಿ. 10ನೇ ತರಗತಿಯಲ್ಲಿ ನಿಮ್ಮ ಗುರಿ ಏನಾಗಿರಬೇಕು? ನನ್ನ ಮಗಳು ಒಳ್ಳೆ IAS ಆಫೀಸರ್ ಆಗಬೇಕು, ನನ್ನ ಮಗಳು ಒಳ್ಳೆ ಶಿಕ್ಷಕರಾಗಬೇಕು, ಲೆಕ್ಚರರ್ ಆಗಬೇಕು, ಒಳ್ಳೆ ಡಾಕ್ಟ್ರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು ಅಂತ ಕನಸನ್ನು ಕಟ್ಟಬೇಕು. ಅದನ್ನು ಬಿಟ್ಟು ಮಕ್ಕಳನ್ನು ಸಾಕು 10ನೇ ತರಗತಿ ಓದಿದೆಯಾ ಸಾಕು, ಅದು ಹಿಂದ್ಲು ಕಾಲಕ್ಕಾಯಿತು. ಹಿಂದ್ಲು ಕಾಲ ಅಂದ್ರೆ ಗೊತ್ತಾ? ಹಿಂದೆ ಆ ಥರ ಮಾಡ್ತಿದ್ದೋ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಿಗಿಂತ ಏನು ಕಡಿಮೆ ಅಲ್ಲ ಎನ್ನುವ ರೀತಿಯಲ್ಲಿ ನಾವು ಮಕ್ಕಳನ್ನು ಓದಿಸ್ಬೇಕು. ಹೆಣ್ಣು ಮಕ್ಕಳು ಓದಿದರೆ ನೀವೆಲ್ಲ ಹೇಳ್ತೀವಲ್ಲ, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತೀವಿ. ಹೆಣ್ಣು ಚೆನ್ನಾಗಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದರೆ ಅವ್ರ ಸಂಸಾರ ಚೆನ್ನಾಗಿರ್ತದೆ, ಮುಂದಿನ ಜೀವನ ಚೆನ್ನಾಗಿರ್ತದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೂ ಕೂಡ ನಾವು ಹೆಚ್ಚು ಶಿಕ್ಷಣವನ್ನು ಕೊಡಬೇಕು, ಚೆನ್ನಾಗಿ ಓದಿಸ್ಬೇಕು. ಅವ್ರೇನೇನು ಸವಲತ್ತುಗಳನ್ನು ಕೇಳ್ತಾರೆ ಕೊಡಬೇಕು. ಇವತ್ತಿನ ದಿನಗಳಲ್ಲೇ ನಾವು ಪ್ರಧಾನಮಂತ್ರಿಗಳನ್ನು ಕಂಡಿದ್ದೀವಿ, ಮಹಿಳೆಯರಲ್ಲಿ ಪ್ರಧಾನಮಂತ್ರಿಗಳನ್ನು ಕಂಡಿದ್ದೀವಿ, ಮಿಲಿಟ್ರಿ ಆಫೀಸರ್ಸ್ಗಳನ್ನು ಕಂಡಿದ್ದೀವಿ, ಒಳ್ಳೆಯ IAS IPS ಆಫೀಸರ್ಗಳನ್ನು ಕಂಡಿದ್ದೀವಿ, ಒಳ್ಳೆಯ ರಾಜಕೀಯ ವ್ಯಕ್ತಿಗಳನ್ನು ಕಂಡಿದ್ದೀವಿ, ಉತ್ತಮ ವಿಜ್ಞಾನಿಗಳನ್ನು ಕಂಡಿದ್ದೀವಿ. ನಾವು ಹೆಣ್ಣು ಮಕ್ಕಳು ಅಂದ್ಕೊಂಡು ಯಾವುದೇ ಕಾರಣಕ್ಕೂ ಮನಸ್ಸನ್ನು ಬದಲಾಯಿಸ್ಕೋಬಾರ್ದು. ಎಲ್ಲರೂ ಕೂಡ ಸಮಾನರು ಎನ್ನುವಂಥ ದೃಷ್ಟಿಯಲ್ಲಿ ಚೆನ್ನಾಗಿ ಓದಬೇಕು. ಮಕ್ಕಳೇ, ನೀವು ಚೆನ್ನಾಗಿ ಓದಬೇಕು. ಏನು ಗೊತ್ತಾ, ಕೇಳ್ಕೊಳ್ಳಿ ಮಕ್ಕಳೇ, ನೀವು ಚೆನ್ನಾಗಿ ಓದಿದ್ರೆ ಅವ್ರ ಮನಸ್ಸು ಬಿಟ್ಬಿಡ್ತಾರೆ ಪೋಷಕರು. ಒಳ್ಳೆ ಅಂಕಗಳನ್ನು ತೆಗೆದ್ರೆ ನನ್ನ ಮಗನ್ನ ಚೆನ್ನಾಗಿ ಓದಿಸ್ಬೇಕಂತ ಓದ್ತಾರೆ. ನೀವು ಕಡಿಮೆ ಅಂಕ ತಗೊಂಡ್ರೆ ಬಿಡ ಕಡಿಮೆ ತೆಗಿತಿರೋದು ಏನೂ ಪ್ರಯೋಜನ ಇಲ್ಲ ಅಂತ ಮನಸ್ಸನ್ನು ಬಿಟ್ಬಿಡ್ತಾರೆ. ಹಾಗಾಗಿ ನೀವು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಚೆನ್ನಾಗಿ ಓದಿ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿ. ಪಟ್ಟಣದಲ್ಲಿರುವಂಥ ಮಕ್ಕಳಿಗಿಂತ ನಾವೇನು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಓದಬೇಕು ಅಲ್ವಾ? ಪಟ್ಟಣ ಅಂದ್ರೆ ಗೊತ್ತಲ್ಲ, ಮಂಗಳೂರು ಟೌನ್ ಇದೆಯಲ್ಲ, ಅವರು ಗ್ರೇಟಾ ನೀವು ಗ್ರೇಟಾ? ಮತ್ತು ನಾವು ಗ್ರೇಟು ಅಂತಂದರೆ ಅವ್ರಿಗಿಂತ ನಾವು ಹೆಚ್ಚು ಅಂಕಗಳನ್ನು ತೆಗಿಬೇಕು, ಪಡ್ಕೋಬೇಕು. ಆಗಿದ್ದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಪೋಷಕರುಗಳಿಗೆ 2 ತಿಂಗಳು ತಾವುಗಳು ಕೂಡ ಮಕ್ಕಳ ಜೊತೆಯಲ್ಲಿ ಬೆಳಗ್ಗೆ ಎದ್ದಾಗ ಅವ್ರ ಜೊತೆ ಕುತ್ಕೊಂಡು ಹೇಳ್ಬೇಕು. ನೀವು ಏನಂತ ಮಕ್ಕಳಿಗೆ ಬುಕ್ಸ್ ತೆಗಿ, ಓದ್ಕೋ, ನಾನು ಕೂತ್ಕೋ, ಸಂಜೆ ಏನು ಮಾಡಿದ್ರು ಪಾಠ ತಗೋಬಾ, ಓದ್ಕೋ, ಬೆಳಕಾಗಿದೆ ಓದ್ಕೋ, ಎದ್ದೋಳು ಅಂದ್ಕೊಂಡು 2 ತಿಂಗಳು ತಾವುಗಳು ಪ್ರಯತ್ನವನ್ನು ಪಡಬೇಕು. ಪ್ರಯತ್ನವನ್ನು ಪಟ್ಟಾಗ ಮಾತ್ರ ಮಕ್ಕಳ ಕಲಿಕೆ ಉತ್ತಮವಾಗ್ತದೆ. ಮಕ್ಕಳು ಕೂಡ ಚೆನ್ನಾಗಿ ಓದ್ತಾರೆ, ಒಳ್ಳೆಯ ಫಲಿತಾಂಶ ಬರ್ತದೆ, ನಿಮಗೂ ಕೂಡ ಒಳ್ಳೆಯ ಹೆಸರು ಬರ್ತದೆ. ಇಂಥ ತಂದೆ ಇಂಥ ತಾಯಿಯವರ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ಒಳ್ಳೆ ಅಂಕಗಳನ್ನು ತೆಗೆದಿದ್ದಾರೆ ಅನ್ಕೊಂಡು ನಿಮಗೂ ಕೂಡ ಒಂದು ಹೆಸರು ಬರ್ತದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆ ಭಗವಂತ ಅಲ್ಲನ ಅನುಗ್ರಹ ನಿಮ್ಮ ಮೇಲೆಲ್ಲ ಇರಲಿ. ಭಗವಂತ ಒಳ್ಳೇದು ಮಾಡ್ತಾನೆ. ನೀವು ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಪಟ್ಟರೆ ದೇವರ ಆಶೀರ್ವಾದ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ, ನಮ್ಮ ಆಡಳಿತ ಮಂಡಳಿಯವರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಪ್ರೋತ್ಸಾಹವನ್ನು ನೀಡಬೇಕು. ನಮ್ಮ ಅಧ್ಯಕ್ಷರುಗಳು ಕೂಡ ಅವರ ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ಸವಲತ್ತುಗಳು ಸಿಗ್ತದೆ ಎಲ್ಲವನ್ನು ಒದಗಿಸಿಕೊಡಿ ಅಂತ ನಾನು ಮನವಿ ಮಾಡಿಕೊಳ್ತಾ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮುಂದೆ ನಮ್ಮ ವಿದ್ಯಾಸಂಸ್ಥೆಯ ಜೊತೆ ಕಾರ್ಯದರ್ಶಿ ಆದಂತಹ ಇಸ್ಮಾಯಿಲ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ. ಅಸ್ಸಲಾಮು ಅಲೈಕುಮ್, ಗುಡ್ ಆಫ್ಟರ್ನೂನ್. ಫಲ ವಿದ್ಯಾಸಂಸ್ಥೆಯ ಆಧಾರಿತ ಪ್ರೌಢ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ UB ಮೊಹಮ್ಮದ್ ಅಜಯ್ ಅವರೇ, ಫಲ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಕೆ ಸಂಸ್ಥೆಯ ಈಗಾಗಲೇ ನಮ್ಮ ಮುಂದೆ ಉತ್ತಮ ಮಾತುಗಳನ್ನಾಡಿದಂತಹ ಶಂಕರ್ ಸರ್ ಅವರೇ, ಅಬ್ದುಲ್ ಶಿಕ್ಷಕಿಯವರೇ, ನನ್ನ ವೇದಿಕೆ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿನಿಗಳೇ, ಪೋಷಕರೇ, ನಮಗೆ ಮನಸ್ಸು ಚುಚ್ಚುವಂತಹ
ನೀವೆಲ್ಲ ಗಮನ ಕೊಟ್ಟಿದ್ದರೆ ನಮ್ಮ ಶಂಕರ್ ಸರ್ ಅವರ ಉತ್ತಮವಾಗಿದೆ. ನನಗೆ ಭಾಳ ಸಂತೋಷವಾಗಿದೆ. ನಿಮಗೆ ಕಲೀಲಿಕ್ಕೆ ನೀವು ಎಲ್ಲಿಯಾದರೂ ಏನು ಜಾಸ್ತಿ ಮಾತನಾಡಬೇಕಿಲ್ಲ. ನಾನು ಒಂದು ಹೇಳ್ತೇನೆ, ಈಗಾಗಲೇ ಅವರು ಹೇಳಿದ್ದಾರೆ 8 ಮಕ್ಕಳು ತುಂಬ ವೀಕ್ ಆಗಿದ್ದಾರೆ. ಅವರು ಇದು ಮಾಡಬೇಕು. ಅವರು ವೀಕ್ನ ಜೊತೆಗೆ ನೀವು ಹುಷಾರಾಗೋರ ಜೊತೆಗೆ ಬಾಕಿ ಇದ್ದ ಮಕ್ಕಳು ನಾವೆಲ್ಲ ಹುಷಾರಿದ್ದೀವಿ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಭಾಳ ಇದಾಗಬೇಕು. ಅವರು ವೀಕ್, ನಾನು ಹುಷಾರಿದ್ದೇನೆಲ್ಲ ಬರೆಯುವಾಗ ಅವರು ಮುಂದೆ ಬರ್ತಾರೆ, ನೀವು ಹಿಂದೆ ಬೀಳಿ. ಹಾಗಾಗಬಾರ್ದು. ದೇವರ ಅನುಗ್ರಹಿಸಲಿ. ಅದೇ ರೀತಿ ನೀವು ಈಗಾಗಲೇ ಅವರು ಹೇಳಿದ ಹಾಗೆ ವಿದ್ಯಾಭ್ಯಾಸ, ಹಣ ಮುಖ್ಯ ಅಲ್ಲ. ನೀವು ದಿನಾಲೂ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇರ್ತೇವೆ, ಅಲ್ಲಿ ಲೂಟಿ ಆಯಿತು, ಇಲ್ಲಿ ಲೂಟಿ ಆಯಿತು, ಅವರ ಮನೆ ಲೂಟಿ ಆಯಿತು, ಅಲ್ಲಿ ಕಾರಲ್ಲಿದ್ದು ಇಷ್ಟದ್ದು 1 ಕೋಟಿ ದುಡ್ಡು ಹೊಡ್ಕೊಂಡು. ಆದರೆ ಪ್ರಪಂಚದ ಇತಿಹಾಸದಲ್ಲಿ ಇಂದಿನವರೆಗೆ ವಿದ್ಯಾಭ್ಯಾಸವನ್ನು ಲೂಟಿ ಮಾಡಿದ್ದಾರೆ ಅಂತ ಯಾವ ಒಂದು ಪತ್ರಿಕೆಯಲ್ಲಿ ನೋಡಿದ್ದೀರಾ? ಏನು ಸರ್? ಇಲ್ಲ, ನೋಡಿಲ್ಲ. ಅದಕ್ಕಾಗಿ ನಮಗೆ ಅವರು ಹೇಳಿದ ಹಾಗೆ ನಮಗೆ ವಿ ವಾಂಟ್ ಎಜುಕೇಷನ್, ಅದು ಮುಖ್ಯ. ಅದು ಮಾಡಿ ನಾವು ನಮ್ಮ ತಂದೆ ತಾಯಿಯವರು ನಮ್ಮನ್ನು ಕಷ್ಟಪಟ್ಟು ಹೇಗೆ ಬೆಳೆಸಿದ್ದಾರೆ ಅವರ ಕಣ್ಣೀರನ್ನು ಒರೆಸಲು ನಾನು ಇವತ್ತಿನಿಂದ ಚಾಲೆಂಜ್ ಮಾಡ್ತೇನೆ. ಬರುವ ಎಕ್ಸಾಮ್ನಲ್ಲಿ ಅವರು ಹೇಳಿದ ಹಾಗೆ ಇನ್ನು 60 ದಿವಸ ಬಾಕಿ ಇದೆ. ನಾನು ಎಕ್ಸಾಮ್ನಲ್ಲಿ ಉತ್ತಮ ಅಂಕ ಪಡ್ಕೊಂಡು ನನ್ನ ತಂದೆ ತಾಯಿಯನ್ನು ನಾನು ಖಂಡಿತವಾಗಿ ಖುಷಿಪಡಿಸಿದಂತೆ ಇವತ್ತೇ ನೀವು ನಿವೃತ್ತಿ ಮಾಡಿ ಇಲ್ಲಿಂದ ಹೋಗಬೇಕು. ಫಲಾಸ್ ವಿದ್ಯಾಸಂಸ್ಥೆ ನಮ್ಮ ಇಡೀ ಭಾರತ ದೇಶಕ್ಕೆ ಒಂದು ಮಾದರಿ ಹಾಕಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ನಿಮ್ಮ ಕಾನ್ಸಂಟ್ರೇಷನ್, ಟೀಚರ್ನವರು ಪಾಠ ಮಾಡುವಾಗ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಬ್ಯಾಡ್ ಕಾನ್ಸಂಟ್ರೇಷನ್ ಎಲ್ಲ ಗೇಟ್ನೊಳಗೆ ಬಿಟ್ಟು ಬರಬೇಕು. ಬರುವಾಗ ನಾವು ಮಾರ್ಕೆಟ್ಗೆ ಹೋಗುವಾಗ ಖಾಲಿ ಚೀಲವನ್ನು ಕೊಂಡೋಗ್ತೇವೆ. ಯಾಕೆ? ಪರ್ಚೇಸ್ ಮಾಡಲಿಕ್ಕೆ, ಸಾಮಾನು ಪರ್ಚೇಸ್ ಮಾಡಲಿಕ್ಕೆ. ಅದೇ ರೀತಿ ನಿಮ್ಮ ಈ ಗೇಟಿನ ಒಳಗೆ ಬರುವಾಗ ನೀವು ಖಾಲಿ ತಲೆಯನ್ನು ತನ್ನಿ. ಟೀಚರ್ನವರು ಏನು ಹೇಳ್ತಾರೆ ಅಲ್ಲಿಗೆ ಗಮನ ಕಟ್ಟಿಕೊಂಡ್ರೆ ನಿಮಗೆ ಯಾವ ಟ್ಯೂಷನ್ ಬೇಡ, ಏನು ಬೇಡ. ನಾವೆಲ್ಲ ಸಣ್ಣದಿರುವಾಗ 5ನೇ ಕ್ಲಾಸ್ನಲ್ಲಿರುವಾಗ ಶಾಲೆಯಲ್ಲಿ ಸಾಯಂಕಾಲ ಚೀಲೆಯನ್ನು ತಂದು ಎಸೆದರೆ ಮಾರನೇ ದಿವಸ ಬೆಳಿಗ್ಗೆ ಅದನ್ನು ಹೆಕ್ಕೊಂಡು ಹೋಗೋದು. ಆದರೂ ಕೂಡ ಮ್ಯಾಥ್ಸಲ್ಲಿ ನಾವು 100 ಮಾರ್ಕ್ಸ್ ಅದನ್ನು ಪಡ್ಕೊಂಡಿದ್ದೇವೆ. ಯಾವ ಪಟ್ಟಣ ಶಾಲೆ ಆಸ್ಕಿಂಗ್ ವಿಲ್ ದ್ಯಾಟ್. ನೀವು ಬೇಕಾದ್ರೆ ಇವತ್ತು ಕೇಳಿ ನೋಡಿ, ನಮ್ಮ ಬಗ್ಗೆ ಅಲ್ಲಿ ರೆಕಾರ್ಡ್ ಇದೆ. ಹಾಗೆ ಆಗಬೇಕು. ಸೊ ಹಾಗಾಗಿ ನೀವೆಲ್ಲ ನಮ್ಮ ವಿದ್ಯಾಭ್ಯಾಸ ಕಡೆಗೆ ಗಮನ ಕೊಡಬೇಕು. ಫಲಾ ವಿದ್ಯಾಸಂಸ್ಥೆಗೆ ಹೆಸರು ತರಬೇಕು. ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆ ಶಂಕರ್ ಸರ್ ಹೇಳಿದ ಮಾತಿಗೆ ಗೌರವಗೊಂಡು ಬರುವ ವರ್ಷ ಅವರು ಬರುವಾಗ ಅವರು ನಗೆಯಿಂದ ಬರಬೇಕಂತ ಹೇಳ್ತಾ, ನಿಮ್ಮನ್ನೆಲ್ಲ ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕ ಪಡೆಯಲಿಕ್ಕೆ ಆ ದೇವನು ಸರ್ವಶಕ್ತನಾದ ಅಲ್ಲಹನು ನಿಮಗೆ ಒಳ್ಳೆಯ ಮನಸ್ಸು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್. ಧನ್ಯವಾದಗಳು ಸರ್. ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪೋಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಲಕ್ಕಿ ಪೇರೆಂಟ್ ಜೆಂಟ್ಸ್ ಆ್ಯಂಡ್ ಲಕ್ಕಿ ಪೇರೆಂಟ್ಸ್ ಲೇಡೀಸ್ ಹಾಗೂ ಲಕ್ಕಿ ಬಾಯ್ ಸ್ಟೂಡೆಂಟ್ ಹಾಗೂ ಲಕ್ಕಿ ಗರ್ಲ್ ಸ್ಟೂಡೆಂಟನ್ನು ಆರಿಸುವಂತಹ ಸಮಯ. ಲಕ್ಕಿ ಪೇರೆಂಟ್ ಜೆಂಟ್ಸ್ ಇವರನ್ನು ಈಶ್ವರ್ ಸರ್ ಅವರು ಚೀಟಿಯನ್ನು ತೆಗೆಯುವುದರ ಮೂಲಕ ಆರಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ಲಕ್ಕಿ ಪೇರೆಂಟ್ ಜೆಂಟ್ಸ್ ಇವರನ್ನು ಅಬ್ದುಲ್ ರೌಫ್ ಸರ್ ಅವರು ಆರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊಹಮ್ಮದ್ ಶಫೀಕ್ ಇವರ ಪೇರೆಂಟ್ ಆದ ಸಾದಿಕ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ.
10th standard. ಮುಗ್ಧ ಮನಸ್ಸುಗಳ ಅರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆಯ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದಗಳ ಸಮರ್ಪಣೆ. ಇದೀಗ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ಭರತ್ ಶೆಟ್ಟಿ ಸರ್ ಅವರು ಕೃತಜ್ಞತಾ ನುಡಿಗಳೊಂದಿಗೆ. ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಿದ್ಯಾನಗರ ತಲಪಾಡಿ ಈ ಪೋಷಕರ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಹಾಜಿ UB ಮೊಹಮ್ಮದ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಅಭಿಮಾನ ಇಟ್ಟು ಆಗಮಿಸಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಹಾಗೂ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಉತ್ತಮವಾದ ಹಿತವಚನವನ್ನು ನೀಡಿದಂತಹ ಈಶ್ವರ್ HR ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಇವರಿಗೆ ನಮ್ಮ ಶಾಲೆಯ ಸಂಸ್ಥೆಯ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ಹೆತ್ತವರ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಸಹಕರಿಸಿದಂಥ ಮೊಹಮ್ಮದ್ ರೌಫ್ ಅಧೀಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವಂಥ ಹಾಜಿ ಅರಬಿ ಕುಂಜಿ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಜೊತೆ ಕಾರ್ಯದರ್ಶಿಯಾಗಿ ಆಗಮಿಸಿದಂಥ ಇಸ್ಮಾಯಿಲ್ ಸರ್ ಟಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರುವಂಥ ಶ್ರೀಯುತ ಮೊಹಮ್ಮದ್ ರಫೀಕ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸಂಘಟಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಇಬ್ಬರು ನಿರೂಪಕಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಚಂದ್ರಕಲಾ ಮತ್ತು ಶ್ರೀಮತಿ ಐರಿನ್ ರೋಡ್ರಿಗಸ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ಧ್ವನಿ ವರ್ಧಕದ ವ್ಯವಸ್ಥೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಸಂಸ್ಥೆಯ ಚಿತ್ರಕಲಾ ಶಿಕ್ಷಕರಾಗಿರುವಂಥ ಶ್ರೀ ನವೀನ್ ಪ್ರಸಾದ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ಈ ಕಾರ್ಯಕ್ರಮಕ್ಕೆ ಫೋಟೋ ಮತ್ತು ವಿಡಿಯೋವನ್ನು ನೀಡಿ ಸಹಕರಿಸಿದಂಥ ಅಬ್ಬಕ್ಕ ವಿಡಿಯೋ ಹಾಗೂ ಜೀವಿತ ಸ್ಟುಡಿಯೋ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಶಸ್ತಿಗಳನ್ನು ವ್ಯವಸ್ಥಿತವಾಗಿ ವಿತರಿಸಲು ಸಹಕರಿಸಿದ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಲತಾ ಟೀಚರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಸನ್ಮಾನವನ್ನು ಸ್ವೀಕರಿಸಿರುವಂಥ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದು ಎಲ್ಲ ಇಲ್ಲಿ ಆಗಮಿಸಿರುವಂಥ ನಮ್ಮ ಪೋಷಕರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ಅದರಲ್ಲಿಯೂ ಸಹ ತಾಯಂದಿರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ತಮ್ಮ ಮಕ್ಕಳ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಕಾಳಜಿ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿವರೆಗೆ ಬಹಳ ಶಿಸ್ತಿನಿಂದ ನಮ್ಮೊಂದಿಗೆ ಸಹಕರಿಸಿರುವಂಥ ಎಲ್ಲ
ವಿದ್ಯಾರ್ಥಿಗಳ ಪೋಷಕರಿಗೆ ಹೆತ್ತವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ನಮ್ಮ ವಿದ್ಯಾರ್ಥಿಗಳು ಇಷ್ಟೊತ್ತು ನಮ್ಮೊಂದಿಗಿಟ್ಟು ಬಹಳಷ್ಟು ಶಿಸ್ತಿನಿಂದ ವರ್ತಿಸಿದ್ದಾರೆ ಹಾಗೂ ಬಹಳ ಗೌರವದಿಂದ ಪ್ರೀತಿಯಿಂದ ಬಹುಮಾನಗಳನ್ನು ಪಡೆದಿದ್ದಾರೆ. ಅವರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದರಲ್ಲಿ ಮುಖ್ಯವಾಗಿ ನಮ್ಮ ಅಡುಗೆ ಸಿಬ್ಬಂದಿ ವರ್ಗದವರು ನಮ್ಮೊಟ್ಟಿಗೆ ಬಹಳ ಸಹಕಾರ ನೀಡ್ತಾ ಇದ್ದವರು, ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ.